व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादरङ्गमिहिमा मानसे वागधीशः नमस्ते प्राणेश प्रणतविभवायां निमगाः नमः स्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 360ನೆಯ ಪ್ರವಚನ. ಅನೇಕ ವಿಷಯಗಳನ್ನು ತಿಳಿಸಿಕೊಡುವ ವೇದವ್ಯಾಸರು ಶುಕನಿಗೆ, ತನ್ನ ಮಗನಿಗೆ, ಮುಖ್ಯವಾಗಿ ಮನುಷ್ಯ ದೇವರನ್ನು ಪಡೆಯಲು ಮಾಡಬೇಕಾಗಿರತಕ್ಕ ಸಾಧನೆಯನ್ನು ಉಲ್ಲೇಖ ಮಾಡಿದರು. ಹೀಗಾಗಿ ಜ್ಞಾನದ ಎತ್ತರವನ್ನು ಗುರುತಿಸುವಲ್ಲಿ ಬಹಳ ಅದ್ದೂರಿಯಾದ ಪ್ರಮೇಯಗಳನ್ನು ವ್ಯಾಸರು ಮಗನಿಗೆ ತಿಳಿಸಿದ್ದನ್ನು ಭೀಷ್ಮರು ಧರ್ಮರಾಜನಿಗೆ ಹೇಳುತ್ತಾರೆ. ಹೀಗೆ ಒಂದು ಹೊಸ ಪ್ರಮೇಯವನ್ನು ತಮ್ಮ ಮುಂದೆ ಇವತ್ತು ವ್ಯಾಸರ ಗೆರೆಯಲ್ಲಿ ಪ್ರಾರಂಭ ಮಾಡುತ್ತೇನೆ. ಈಗ ಮರಗಿಡಗಳಿಗೆ ಅವುಗಳು ಹೂ ಹಣ್ಣುಗಳನ್ನು ಕೊಡುವುದು ಅವುಗಳಿಗೆ ಗೊತ್ತುಂಟ ಇಲ್ಲವೋ ಪ್ರಶ್ನೆ. ನಾವೇನು ಯೋಚನೆ ಮಾಡಬಹುದು? ನಮ್ಮ ಪಾಡಿಗೆ ನಾವು ನಮ್ಮನ್ನು ನಾವು ನೋಡಿಕೊಳ್ಳುತ್ತೇವೆ ಅನ್ನುವ ನೆಲೆಯಲ್ಲಿ ಮರಗಿಡಗಳು ಸಹ ತಾವು ತಮ್ಮನ್ನು ಅರ್ಥೈಸಿಕೊಂಡಿವೆ ಅಂತ ನಮ್ಮ ಯೋಚನೆ ಅಲ್ಲವೇನು? ಪ್ರಾಣಿ ಪ್ರಪಂಚದಲ್ಲಿ, ಪಕ್ಷಿ ಪ್ರಪಂಚದಲ್ಲಿ ಅವುಗಳಿಗೆಲ್ಲ ತಮ್ಮದೇ ಆಗಿರತಕ್ಕಂತಹ ನೆಲವೀಡು, ಬದುಕು ಅರ್ಥ ಆಗಿದೆ ಅಂತ ನಮ್ಮ ಅರ್ಥ ಆಗ್ತದೆ ಅವುಗಳು ಮಾಡುವ ಚರಿ ನೋಡಿಕೊಂಡು. ಈಗ ಮುಂದಿಡುವ ನಮ್ಮ ಪ್ರಶ್ನೆ, ಈಗ ಮರಗಿಡಗಳಲ್ಲಿ ಅವುಗಳಿಗೆ ಹೂ ಹಣ್ಣುಗಳಾದಾಗ ಅವುಗಳಿಗೆ ನಾವು ಹೂ ಹಣ್ಣುಗಳನ್ನು ಬಿಟ್ಟಿದ್ದೇವೆ ಅಂತ ಗೊತ್ತಿದೆಯೇ ಅಂತ ಪ್ರಶ್ನೆ. ಹೌದು ಅಂತ ನಾವು ತಿಳ್ಕೊಳ್ಬಹುದು. ಹೇಗೆ ನಮ್ಮ ಮನೆಯೇ ಏನಾಯಿತು ನಾವು ಹೇಳೋದಿಲ್ವ? ನಮ್ಮ ಬಿಸಿನೆಸ್ನಲ್ಲಿ ಎಷ್ಟು ಲಾಭ ಆಯಿತು, ಎಷ್ಟು ನಷ್ಟ ಆಯಿತು, ನಮ್ಮ ಮನೆಯಲ್ಲಿ ಯಾರು ಹೋದ್ರು, ಯಾರು ಬಂದರು, ಯಾರು ಬೆಳೆದ್ರು, ಯಾರು ಕೂತರು, ನಮ್ದು ಇಂಚಿಂಚು ಉದ್ದಗಲಗಳೆಲ್ಲ ಲೆಕ್ಕಾಚಾರ ಉಂಟಲ್ಲ, ಮಾಡ್ತೇವಲ್ಲ. ಕೇಳಿದರೆ ಬಹಳ ದೊಡ್ಡದಾದ ಒಂದು ವಿಜ್ಞಾನ ಮರದ ವಿಷಯದಲ್ಲಿ ವೇದಾಂತದ ಚಿಂತನೆ ವೇದವ್ಯಾಸ ಹೇಳ್ತಾ ಇದ್ದಾರೆ. ಕೇಳಬೇಕಾದ ಸಂಗತಿ ಅದು. ಗಮನವಿಟ್ಟು ನಾವು ಯಾವ ನೆಲೆಯಲ್ಲಿ ಅದನ್ನು ತಿಳಿಸಿಕೊಟ್ರು ಅಂತ ಹೇಳುವಾಗ ಅವರು ಹೇಳ್ತಾರೆ, ಯಥಾ ಪುಷ್ಪ ಬಲೋಪೇತಃ ಬಹುಶಾಖಃ ಮಹಾದ್ರುಮಃ ಆತ್ಮನಃ ನಾಭಿಜಾನೀತೆ ಕೊಮೆ ಪುಷ್ಪಂ ಕೊಮೆ ಫಲಂ. ಬಹಳ ದೊಡ್ಡದಾದ ಮರ, ಬೇಕಾದಷ್ಟು ಟೊಂಗೆ ಟಿಸಿಲುಗಳು. ಆ ಮರಕ್ಕೆ ಎಲ್ಲಿ ನಾನು ಹೂ ಬಿಟ್ಟಿದ್ದೇನೆ, ಎಂಥದ್ದು ನಾನು ಹಣ್ಣಾಗಿದ್ದೇನೆ ಅಂತ ಗೊತ್ತಿಲ್ಲ. ಒಂದೊಮ್ಮೆ ಗೊತ್ತುಂಟು ಅಂತ ಹೇಳಿದರೆ ನೀವು ಸೋಲ್ತೀರಿ. ಯಾಕೆಂದ್ರೆ ಮನೆ ಪಕ್ಕದ ಗರುಡ ಪಾತಾಳ ನೋಡಿ ಎಷ್ಟು ಆಗಿದೆ, 1000 ಗಟ್ಟಲೆ ಆಗಿದೆ. ಗೊತ್ತಾಗುದೇ? ಅಶ್ವತ್ಥ ಮರದಲ್ಲಿ ಹಣ್ಣು ಎಷ್ಟಾಗಿದೆ? 1,00,000 ಗಟ್ಟಲೆ ಆಗಿದೆ. ತಿಳಿಯುವುದೇ? ಯಾವ ಹಾಗಾದ್ರೆ ಮರಗಳು ಅಜ್ಞಾನಿಗಳು. ಹೌದು, ನಾವೆಷ್ಟು ಮತ್ತೆ ಜ್ಞಾನಿಗಳು? ವೇದವ್ಯಾಸರ ಪ್ಯಾರಲಾಗಿ ಕೂಡಲೇ ಟಮಕ್ಕೆ ಹೇಳುತ್ತಾರೆ, ಏವಂ ಆತ್ಮ ನಜಾನೀತೆ. ಹೀಗೆ ಜೀವನಿಗೂ ಗೊತ್ತಿಲ್ಲ. ಗೊತ್ತಾನೆ ಎದು ಗೊತ್ತನು ಕೊಗಮಿಷ್ಯೆ ಕುತಸ್ತಹಂ. ಗೊತ್ತೋಣ ನಿನಗೆ ಎಲ್ಲಿ ಹೋಗ್ತಿ, ಎಲ್ಲಿಂದ ಅಂತ ಕ್ವಶನ್ ಹಾಕಿದ ದೊಡ್ಡ ಸಂಗತಿ ಅವರು ವೇದವ್ಯಾಸರು. ಗಮಿಷ್ಯೆ, ಎಲ್ಲಿ ಹೋಗ್ತೇನೆ ಯಾರಿಗೆ ಗೊತ್ತುಂಟು. ಕುತಸ್ತ್ವಹಂ, ಎಲ್ಲಿಂದ ನಾನು ಗೊತ್ತುಂಟ. ಎಲ್ಲಿಂದ ಬಂದೆ ಎಂದು ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೇನೆ ಗೊತ್ತಿಲ್ಲ, ಮತ್ತೆಂದು ಗೊತ್ತುಂಟು ಅಂತ ಕೇಳಿದ್ರು. ಗೊತ್ತಿರುವ ಒಬ್ಬ ಇದ್ದಾನೆ ಒಳಗೆ ಬೇರೆ, ಅದು ದೇವರು. ಇಷ್ಟೇ ವಿಷಯ. ಯಾರು ಗೊತ್ತಿಲ್ಲ ಅವ ಜೀವ, ಯಾರು ಗೊತ್ತಿದೆ ಅವ ದೇವ.
ಯಾರು ಅಸಮರ್ಥ ಅವನು ಜೀವ, ಯಾರು ಸಮರ್ಥ ಅವನು ದೇವ, ಯಾರು ಅಸುತಂತ್ರ ಅವ ಜೀವ, ಯಾರು ಸ್ವತಂತ್ರ ಅವನು ದೇವ. ಮತ್ತೇನಿಲ್ಲ, ಇಷ್ಟೇ. ಯಾವ ಕಾಲದಲ್ಲಿಯೂ ಇದರ ಬಗ್ಗೆ ಅರ್ಥ ಆಗದೇ ಇರತಕ್ಕ ಸಂಗತಿಗಳೇ ಆಗಿರ್ತವೆ ಇದು ಅಂತ. ಈಗಲೇ ಇಲ್ಲೇ ಇದ್ದುಕೊಂಡು ಅವನು ತಿಳಿದವ ಇರ್ತಾನೆ, ಮತ್ತೆ ನಾವಾಗುವುದೆಂಥದ್ದು ಮತ್ತೆ ದೇವರೊಂದು ಇಲ್ಲ ಅಂತಾದ್ರೆ ಹೇಳ್ಬೋದಿತ್ತು. ಒಳಗೆ ಅಂತರ್ಯಾಮಿಯಾಗಿ ನೆಲೆಗೊಂಡಾಗ ಅವನ ಬಗ್ಗೆ ಎಲ್ಲ ಕಂಟ್ರೋಲ್ ಮಾಡ್ತಾ ಇರುವಾಗ, ಎಲ್ಲ ನಡೆಸಿಕೊಡುವಾಗ ನಮ್ಮ ಕಥೆ ಏನು ಹೇಳುವುದು? ಅದು ಅನ್ಯೋಹಿ ಅತ್ರ ಅಂತರಾತ್ಮಾಸ್ತಿ ಸಹ ಸರ್ವಂ ಅನುಪಶ್ಯತಿ. ಯಾವ ಕಾಲದಲ್ಲಿಯೂ ಒಂದೊಂದನ್ನೂ ಬಿಡದೆ ನಮ್ಮ ಬೆನ್ನ ಹಿಂದೆ ಇದ್ದಾಗಿ ತಿಳಿದವನು ಕಾಣುವವನು ಯಾರಾದ ದೇವರೊಬ್ಬನೇ. ಇಂಚಿಂಚು ವಿಷಯಗಳು ಅವನಿಗೆ ಗೊತ್ತು. ಅದನ್ನ ಮರದಲ್ಲಿ ಅಂತರ್ಯಾಮಿ ಇದ್ದಾನೆ, ಅವನಿಗೆ ಅದರ ಹಣ್ಣು ಹೂಗಳೆಷ್ಟೇನು ವ್ಯವಸ್ಥೆ ಗೊತ್ತಿದೆ, ಅದು ಗೊತ್ತಿಲ್ಲ. ನಾನು ಇನ್ನು ಮುಂದೆ ಹೇಳುತ್ತೇನೆ, ಆ ಮರಕ್ಕೆ, ಆ ಜೀವಕ್ಕೆ ನಾನು ಮರ ಅಂತ ಎನ್ನುವುದು ಗೊತ್ತಿಲ್ಲ. ನಮಗದೊಂದು ವಿಶೇಷ, ನಾನು ಮನುಷ್ಯಾಗಿ ಬಂದಿದ್ದೇನೆ ಎಂದು ಗೊತ್ತಾಗ್ತದೆ. ಮುಂದೆ ನಾನು ಮರ ಆಗ್ತಾನೆ ಪ್ರಾಣಿ ಆಗ್ತೋ ಗೊತ್ತಿಲ್ಲ. ಕೀಟೋವ ಪತಂಗೋವ ವ್ಯಾಘ್ರೋವ ದಂಶೋವ ಮಶಕೋವ ಹೇಳಿದಾಗೆ ಅವನ ಕರ್ಮಕ್ಕನುಗುಣವಾಗಿ ಏನೋ ಆಗ್ತಾನೆ, ಏನು ಆಗ್ತಾನೆ ಅಂತ ಈಗ ಗೊತ್ತುಂಟಲ್ಲ ಇವನಿಗೆ. ಏನು ಆಗಿದ್ದೆ ಎನ್ನುವುದು ಈಗ ನೆನಪಾಗ್ಬೋದಲ್ಲ ಅವನಿಗೆ. ಅಂತೂ ಆಗಿದ್ದೇ ಎನ್ನುವ ಅಷ್ಟರ ಮಟ್ಟಿಗೆ ಆದರೂ ವಾಸ್ತವ. ಅದನ್ನ ಮುಂದೇನಾಗ್ತೇನೆ, ಹಿಂದೇನಾಗಿದ್ದೆ ಗೊತ್ತಿಲ್ಲ, ಆಗಬಹುದು ಗೊತ್ತಿದೆ. ಮರಕ್ಕೆ ಅದು ಗೊತ್ತಿಲ್ಲ, ನಾನೇನಾಗಿದ್ದೇನೆ. ಈ ರೀತಿಯಾಗಿ ಅತ್ಯಂತ ವಿಲಕ್ಷಣನಾದಂತಹ ಭಗವಂತನ ಚಿಂತನೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೋ. ಅದಕ್ಕೆ ಮಾಡಬೇಕಾದ ಕೆಲಸ ಏನು ಕೇಳಿದರೆ, ಜ್ಞಾನ ದೀಪೇನ ದೀಪ್ತೇನ ಪಶ್ಯತಿ ಆತ್ಮಾನಮಾತ್ಮನ. ವಿಶೇಷವಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಎಂತಹ ಜ್ಞಾನ? ಅತ್ಯಂತ ಪ್ರಖರವಾದ ಪರಿಶುದ್ಧವಾದ ಜ್ಞಾನ. ಪರಿಶುದ್ಧವಾದ ಜ್ಞಾನದಿಂದ ನಿಜವಾಗಿ ಬೆಳಿಲಿಕ್ಕೆ ಬರ್ತದೆ. ಜ್ಞಾನದೀಪೇನ ದೀಪ್ತೇನ. ಸುಮ್ಮನೆ ಸಣ್ಣ ದೀಪ ಕೊಟ್ಟರೆ ಏನು ಕಾಣುವುದಿಲ್ಲ, ಅದಕ್ಕೆ ದೀಪ್ತೇನ ದೀಪೇನ ಅಂತ. ಅದು ಪ್ರಖರವಾಗಿರಬೇಕು, ಪರಿಶುದ್ಧವಾಗಿರಬೇಕು, ಆಗ ವಾಸ್ತವವಾಗಿ ಕಾಣಲಿಕ್ಕೆ ಬರ್ತದೆ ಅಂತ ಪ್ರಧಾನವಾದ ಅಂಶವನ್ನೇ, ಜ್ಞಾನವನ್ನೇ ಇಲ್ಲಿ ಮುಖ್ಯವಾಗಿ ಇಟ್ಟುಕೊಂಡು ನೀನು ಸಹ ನೋಡ್ಲಿಕ್ಕುಂಟು. ದೃಷ್ಟ್ವಾ ತ್ವಂ ಆತ್ಮನ ಆತ್ಮಾನಂ ನಿರಾತ್ಮಾಭವ ಸರ್ವವೈತ್. ಇಲ್ಲಿ ಸಿಕ್ಕಿ ಬೀಳ್ತದೆ ಮತ್ತೆ ಪುನಃ. ನೀನು ನಿನ್ನೊಳಗೆ ನೀನು ಭಗವಂತನನ್ನು ನೋಡಿ, ದೃಷ್ಟ್ವಾ ನೋಡಿ ನೋಡಿ ಅಂತ ಉಂಟು. ನೋಡ್ಲಿಕ್ಕೆ ಒಂದು ಬೇಕಾ? ಕಾಣ್ತದೆ ಅಂತ ಆಯ್ತಾ? ಆತ್ಮಾವರೇ ದ್ರಷ್ಟವ್ಯ ಮತ್ತೆಂಥದ್ದು ನೋಡಬೇಕು ಹೇಳಿದ ತಕ್ಷಣ. ನೋಡ್ಲಿಕ್ಕೆ ಇಲ್ಲ ಅಂತ ಆಗುದಾದ್ರೆ, ಕಾಣುವ ಸಂಗತಿ ಅಲ್ಲ ಅಂತಾದ್ರೆ ದೇವರದು. ದೃಷ್ಟ್ವಾ ತ್ವಂ ಆತ್ಮನ ಆತ್ಮಾನಂ. ನೀನು ನಿನ್ನ ಒಳಗಿಂದ ಭಗವಂತನನ್ನು ಕಾಣಿಸಿಕೊಂಡು ನಿರಾತ್ಮಾಭವ. ಮತ್ತೆ ನೀನಿಲ್ಲಲಾಗು. ನೀನಿಲ್ಲಾಗು ಹೇಳಲಿಕ್ಕೆ ಆಗ್ತದ? ನೋಡಿ ಇಲ್ಲ ಆಗುದೆಂತ ನೋಡ್ತಾ ಇದ್ದಾಗ. ನೋಡುವಾಗ ಇದ್ರೆ ಇಲ್ಲ ಆಗುದೆಲ್ಲಿಗೆ? ನೋಡುವಾಗ ಪ್ರತ್ಯೇಕ ಉಂಟಂತಾದ್ರೆ ಒಂದಾಗುದು ಹೇಗೆ? ಇಲ್ಲಿ ಹೆಚ್ಚಿನವರೆಲ್ಲ ನಿರಾತ್ಮ ಶಬ್ದವನ್ನು ಅವನಿಗೆ ವಿಶೇಷವಾಗಿ ಮೊದಲೇ ಹೇಳಿಕೊಂಡ್ರು. ನಿರಹಂಕಾರ ಸನ್ ಅಂತ ಹೇಳಿಕೊಳ್ಳುವ ಅರ್ಥದಲ್ಲಿ ಆತ್ಮ ಅಂದರೆ ಅಹಂಭಾವ. ಅಹಂಭಾವ ತೊರೆ, ನಾನು ನಾನೇ ಅಲ್ಲ ಅಂತ ಅನ್ನೋದನ್ನು ಮರೆತು ಬಿಡು, ಭಗವಂತನಿಂದ ಆಗುವಂಥದ್ದು ಎನ್ನುವ ಅರ್ಥ ಮಾಡಿಕೊಂಡಾಗ ಅಂತ ನಿರ್ಮಮೋ ನಿರಹಂಕಾರ ಅಂತ ಬಂದ ಶಬ್ದಗಳ ಚಿಂತನೆಯನ್ನು ಉಲ್ಲೇಖ ಮಾಡುತ್ತಾರೆ. ಆನಂತರ ಆತ್ಮನಾತ್ಮಾನಂ ದೃಷ್ಟವ ನಿರಾತ್ಮ ಸನ್. ಇಲ್ಲಿ ಹಾಗಲ್ಲ. ದೃಷ್ಟವ ಆತ್ಮನ ಅಂತರಾತ್ಮಾನಂ ನಿರಾತ್ಮ ಭವ. ಅಲ್ಲಿ ಚೆನ್ನಾಗಿ ಅನ್ವಯ ಇದೆ. ನಿರಾತ್ಮ ಭವ ಸರ್ವವೈತ್. ಸರ್ವೈತ್ ಭವ ಎನ್ನುವುದು ಅರ್ಥ ಮಾಡಬಹುದು. ಸರ್ವೈತ್ ನಿರಾತ್ಮ ಅಂದರೆ ಆತ್ಮ ಅಂದರೆ ದೇಹ ಅಂತ ಅರ್ಥ. ಆತ್ಮ ಅಪಿ ಮಧ್ಯ ದೇಹಸ್ಯ ಸರ್ವದೇಹೋ ಅಪಿ ವಾ ಭವೇತ್. ಇವತ್ತು ಆತ್ಮಹತ್ಯೆ ಅಂದಾಗ ದೇಹವನ್ನು ಕಳ್ಕೊಳ್ಳೋದಲ್ವ, ಜೀವಹತ್ಯೆ ಅಲ್ಲಲ್ಲ. ಅದನ್ನ ಆತ್ಮ ಅಂದರೆ ದೇಹ ಅಂತ ಅರ್ಥ. ಅದನ್ನು ನಿರಾತ್ಮಾಭವ, ದೇಹ ಇಲ್ಲದವನ ಸ್ಥೂಲವಾದ ಪ್ರಾಕೃತವಾದ ಹೊರಗಿನಿಂದ ಬರತಕ್ಕ ಮುಕ್ತಿರ್ಹಿತ್ವ ಅನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮೋಕ್ಷ ಅಂದ್ರೇನೆ ಹಾಗೆ, ಹೊರಗಿನಿಂದ ಬಂದದ್ದನ್ನು ಕಳಚಿಕೊಳ್ಳುವುದನ್ನೇ ಮೋಕ್ಷ ಅಂತ ತಿಳಿಸ್ತಾರೆ. ಅದರಿಂದ ನಿರಾತ್ಮಾಭವ, ದೇಹ ರಹಿತನಾಗು. ಇನ್ನೊಂದು ದೇಹ ಬರ್ತದೆ ಅಂದರೆ ಇನ್ನೊಂದು ದೇಹ ರಹಿತನಾಗು, ಮತ್ತೊಂದು ದೇಹ ಬರುವ ಸಂಗತಿಯಿಂದಲೇ ರಹಿತನಾಗು ಅಂತ ಹೇಳಲಿಕ್ಕೆ ನಿರಾತ್ಮಾಭವ ಅಂತ ಹೇಳಿತ್ತು. ಮತ್ತು ಯಾವುದೇ ಹುಟ್ಟಿಗೆ ಸಾವಿಗೆ ಬದ್ಧನಾಗುವಂತೆ ನೀನು ಬರಬಾರದು ಅಂತ ಜ್ಞಾನ. ವಿಮುಕ್ತ ಸರ್ವಪಾಪೇಭ್ಯ. ಪಾಪವೋ ದುಷ್ಕರ್ಮವೋ ಕರ್ಮವೋ ಇದ್ದರೆ ತಾನೇ ಮತ್ತೆ ಬರುವುದು. ಎಲ್ಲದರಿಂದಲೂ ಕಳಚಿಕೊಳ್ಳಬೇಕು ಅಲ್ಲ.
ಈಗ ಯಾರೋ ಹುಡುಕಿಲಿಕ್ಕೆ ಹೋದಂತೆ ನೀರುಳ್ಳಿ ಎಲ್ಲಿದೆ ಅಂತ, ಅಥವಾ ಬೆಳ್ಳುಳ್ಳಿ ಹೇಗಿದೆ ಅಂತ. ನೀರುಳ್ಳಿ ಸಿಪ್ಪೆ ತೆಗಿಲಿ ಶುರು ಮಾಡಿದ್ದಂತೆ, ಹಣ್ಣಿನ ಸಿಪ್ಪೆ ತೆಗೆದಾಗೆ ತೆಗೆದ 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 ತೆಗೆದ, ಎಲ್ಲಿ ಉಂಟು ನೀರುಳ್ಳಿ ಕೇಳ್ತಾನೆ. ಅಯ್ಯ ಮಾರಾಯ, ಅದು ಸಿಪ್ಪೆ ನಮೂನೆಯೇ ನೀರುಳ್ಳಿ, ಅದರ ಆಚೆಗಲ್ಲ. ಹಾಗೆ ಆತ್ಮ ದೇಹವನ್ನು ಕಳಚಿಕೊಂಡ್ರೆ ಜೀವವೇ ಇಲ್ಲ. ನೀವು ಹೇಳಿದ್ರಿ ಈಗ ದೇಹ ಇಲ್ಲದವನಾಗುವಂತ. ದೇಹ ಇಲ್ಲದವ, ದೇಹ ಹರಿಲಿಕ್ಕೆ ಹೋದ್ರೆ ಜೀವ ಇಲ್ಲ ಆಗ್ತಾನೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲಪ್ಪ, ವಿಮುಕ್ತತ್ವ ಯೋರಗಹ. ಹಾವು ಉಂಟು ನೋಡು, ಅದು ಚರ್ಮ ಬಿಡ್ತದೆ ನೋಡು, ಹಾವಿಲ್ಲ ಆಗ್ತದೆ. ಸೇಮ್ ತೆಗೆದದ್ದು ಇರುವುದು ಒಂದೇ ನವನುಂಟು. ಹಾಗೆ ಜೀವನಿಗೆ ಹಾಕಿಕೊಂಡಿರತಕ್ಕ ಈ ಕೋಟು ಅದು ಬಿಚ್ಚಲಿಕ್ಕುಂಟು, ತೆಗಿಲಿಕ್ಕುಂಟು, ಅದು ಪರಿತ್ಯಾಗಾರ್ಹವಾಗುವಂಥದ್ದು. ಅದರಿಂದ ಸ್ವರೂಪ ದೇಹಕ್ಕೆ ಹೊರಗಿನಿಂದ ದೇಹ ಗಟ್ಟಿಯಾಗಿ ಕವಚವಾಗಿ ಕೂತಿದೆ, ಅದನ್ನು ತೆಗೆದು ಬಿಡಬೇಕು. ಅದಕ್ಕೆ ಬಹಳ ಸುಂದರವಾದಂತಹ ಒಂದು ಉಪಮೆಯನ್ನು ಕೊಡುತ್ತಿದ್ರು ವಿಶ್ವೇಶತೀರ್ಥರು, ಬೇಜವಾರ ಶ್ರೀಪಾದರು. ಹೇಗೆ ಕಳಚಿಕೊಳ್ಳುವ ವಿಧಾನ ಇರುವ ಕತೆ ಅಂತ. ತೆಂಗಿನಕಾಯಿ ಮಾಮೂಲಿ ಹೊಡಿತಾರಲ್ಲ, ಗೆರಟೆ ಸಮೇತ ತೆಂಗಿನಕಾಯಿ ಹೊಡಿತಾರೆ. ಆನಂತರ ಮನೆ ಹೋಗಿ ಗೆರಟೆಯಿಂದ ಹೆರೆದು ಅದನ್ನು ಕಜಿಪು ಮಾಡಿ ತಿಂತಾರೆ, ಇಟ್ಟುಕೊಳ್ಳುವ ಪದಾರ್ಥಗಳಿಗೆ ಆಗ್ತದೆ. ಆದರೆ ಆ ಗೆರಟೆಯಿಂದ ತೆಂಗಿನಕಾಯಿಯನ್ನು ಬಿಡುಗಡೆಗೊಳಿಸುವ ವಿಧಾನ ಬೇಕು ನಮಗೆ. ಅದ್ಯಾವಾಗ? ಹಾಗೆ ಇದ್ರೆ ತನ್ನಷ್ಟಕ್ಕೆ ಕಾಲದಲ್ಲಿ ಪಕ್ವಗೊಂಡಾಗ ಗೆರಟೆ ಒಳಗೆ ತೆಂಗಿನಕಾಯಿಯನ್ನು ಬಿಡುತ್ತದೆ, ಅಂದರೆ ಕೊಬ್ಬರಿ ಆಗ್ತದೆ. ಈಗೇನಾಯಿತು, ಅಂಟಿಕೊಂಡಿದ್ದ ದೇಹ ಕಳಚಿಕೊಂಡಿದೆ, ಆದರೆ ಒಳಗೆ ಹಾಗೆ ಉಳಿಸಿಕೊಂಡಿದೆ. ವಿಮುಕ್ತತ್ವಗೆ ಓರಗ ಅನ್ನುವ ಹಾಗೆ ತೆಂಗಿನಕಾಯಿ ಕಳಚಿಕೊಂಡಾಗೆ ಗೆರಟೆ ಎನ್ನುವುದು ಸ್ಥೂಲ ದೇಹ, ಕೊಬ್ಬರಿ ಎನ್ನುವುದು ಅವನು ಜೀವ ಅಂತ ಇಟ್ಕೊಂಡ್ರೆ ಅವನು ಸ್ಥೂಲ ದೇಹವನ್ನು ಬಿಡುವ ರೀತಿಯಾಗಿರುತ್ತದೆ. ಆದರೆ ಅವನಿಗೆ ಇಲ್ಲ ಆಗುವುದಿಲ್ಲ, ಅದರಿಂದ ಏನು ಅವನಿಗೆ ಹಾನಿ ಇಲ್ಲ. ಆ ರೀತಿಯಾಗಿ ಬಹಳ ಸುಂದರವಾಗಿ ಇವ ಕರ್ಣ ಕವಚವನ್ನು ಹುಟ್ಟುವಾಗಲೇ ಅವನಿಗೆ ಮೈಯಲ್ಲಿ ಮೇಲೆ ಕವಚ ಇತ್ತು, ಚರ್ಮಕ್ಕೆ ಅಂಟಿಕೊಂಡಿತ್ತು. ಅದನ್ನವ ದಾನ ಕೇಳಿದಾಗ ಕೊಡಬೇಕಾಯಿತು. ಅದು ಬ್ರಾಹ್ಮಣನಾಗಿ ಬಂದದ್ದು ಇಂದ್ರ ಅಂತ ಅವನಿಗೆ ಗೊತ್ತಿತ್ತು, ಇಂದ್ರನು ಹೇಳಿಕೊಂಡಿದ್ದಾನೆ. ಹಾಗಾಗಿ ಅದನ್ನು ಕತ್ತರಿಸಿ ಕೊಡುವಾಗ ಕರ್ಣ ಕೇಳುತ್ತಾನೆ, ನನಗೇನು ಆಗದಿರಲಿ ಅಂತ. ಹಾಗೆ ಅದು ಆಟೋಮೆಟಿಕಲಿ ಅವನು ಕತ್ತರಿಸಿ ಕೊಟ್ಟದ್ದು. ವಿಕರ್ತನಂತೆ ಅವನಿಗೆ ಹೆಸರುವಂತವನಿಗೆ ಮತ್ತೆ ಮೈಯಲ್ಲಿ ಅಂಟಿಕೊಂಡಿದ್ದ ಕವಚವನ್ನು ಅಭೇದ್ಯವಾದದ್ದು, ಅಂದ್ರೆ ಅದಿದ್ರೆ ಅವನಿಗೆ ಯಾರು ಏನು ಹೊಡೆದ್ರೂ ಆಗುವುದಿಲ್ಲ. ಈಗ ಅದನ್ನು ಕತ್ತರಿಸಿ ಕೊಟ್ಟ. ಈಗ ಅವನ ಕೈಯಲ್ಲಿ, ಅಂದ್ರೆ ನಾವು ಮೈಯಲ್ಲಿ ಚರ್ಮ ಲೇಯರ್ ಇದ್ದಾಗೆ, ಅದು ಇನ್ಬಿಲ್ಟ್ ಇದ್ದಾಗೆ, ಅದನ್ನು ಕೆತ್ತಿ ಕೊಡುವ ಹಾಗೆ ಅವನು ಕತ್ತರಿಯಿಂದ ಅದನ್ನು ಕತ್ತರಿಸಿ ಕೊಟ್ಟ. ಕತ್ತರಿಸಿದ ಜಾಗದಲ್ಲಿ ಏನು ಕತ್ತರಿಸಿಕೊಂಡಂತೆ ಆಗಲಿಲ್ಲ, ಗಾಯ ಆಗಲಿಲ್ಲ, ನ್ಯಾಚುರಲ್ ಆಗಿತ್ತು ಅವನದ್ದು. ಹೀಗೆ ಗೆರಟೆಯನ್ನು ಬಿಟ್ಟ ಕೊಬ್ಬರಿ ಹೇಗೆ ನ್ಯಾಚುರಲ್ ಆಗಿ ಪ್ರತ್ಯೇಕವಾಗಿ ಉಳಿತದೋ, ನಾವೀಗ ಬಲಾತ್ಕಾರದಿಂದ ಅದನ್ನು ತೆಗಿಲಿಕ್ಕೆ ಹೋದ್ರೆ ಹೋಗುದಿಲ್ಲ. ಒಂದೊಂದು ಕಡೆಯಲ್ಲಿ ಗೆರಟೆ ಉಳಿತದೆ, ಇನ್ನೊಂದು ಕಡೆಯಲ್ಲಿ ತೆಂಗಿನಕಾಯಿ ಕೆತ್ತಿ ಹೋಗ್ತದೆ. ಅದರಿಂದ ಸಹಜವಾಗಿ ಆಗುವಂತೆ ಸಾಧನೆಯಿಂದ ಇದನ್ನು ಮಾಡಿಕೊಳ್ಳುವ ಸವಲತ್ತನ್ನು ಜ್ಞಾನದಿಂದ ಉಲ್ಲೇಖ ಮಾಡಿದರು. ಹೀಗೆ ಎಲ್ಲ ಕರ್ಮದ ತಂತ್ರಗಳಿಗೆ ಬರಬೇಕಾಗಿರತಕ್ಕ ದೇಹದ ಅವಸಾನಗಳಿಂದಾಗಿ ಅವ ಶುದ್ಧ ದೇಹದವನು, ಸ್ವರೂಪ ದೇಹದವನು ಆಗಲಿಕ್ಕೆ ಬೇಕು. ಅದಕ್ಕೆಲ್ಲ ಉತ್ತಮವಾದಂತಹ ಮೇಲ್ಮಟ್ಟದ ಭಗವಂತನ ಎಚ್ಚರ ಜ್ಞಾನ ಬೇಕು. ಪರಾಂ ಬುದ್ಧಿಂ ಅವಾಪ್ಯೇಹ ವಿಪಾತ್ಮ ವಿಗತ ಜ್ವರ. ಯಾವುದೇ ರೀತಿಯಾದಂತಹ ತೊಂದರೆಗೆ ಒಳಗಾಗದೆ ಕೊಂಡು ಅದನ್ನೆಲ್ಲ ಕಳಚಿಕೊಳ್ಳಿಕ್ಕೆ ಅವನು ಒಳ್ಳೆ ಬುದ್ಧಿಯನ್ನು ಸಂಪಾದನೆ ಮಾಡಬೇಕು. ಇಲ್ಲದಿದ್ರೆ ಇಲ್ಲಿ ಒಂದುಂಟಲ್ಲ ದೊಡ್ಡ ಸಂಸಾರ ನದಿ, ಅದರಲ್ಲೇ ಸುತ್ತು ಬರಬೇಕು ಅವನು. ಬಿಡುಗಡೆಗೊಡದಿದ್ರೆ, ಹೋಗದೆ ಹೊರಗಿದ್ರೆ ಆತ ಎಲ್ಲಿರ್ತಾನೆ? ಇದು ಎಲ್ಲ ಕಡೆ ತಿರುಗ್ತದೆ. ಸರ್ವತಃ ಪ್ರವಹಾಂ, ಏನು ಹುಚ್ಚೆದ್ದು ಹರಿವ ನದಿ ಇದು. ಎಲ್ಲೆಂದರಲ್ಲಿ ಹೋಗ್ತಾನೆ ಇರ್ತದೆ, ನಿಲುಗಡೆಯೇ ಇಲ್ಲ, ಖಾಲಿಯೂ ಆಗುವುದಿಲ್ಲ. ಸರ್ವತಃ ಪ್ರವಹಾಂ ಘೋರಾಂ ನದೀಂ ಲೋಕ ಪ್ರವಾಹಿನೀಂ. ಇದು ಲೋಕದಲ್ಲೇ ತಿರುಗುವುದು, ಊರಿನಲ್ಲೇ ಇದರದ್ದು ವ್ಯವಸ್ಥೆ. ಎಲ್ಲ ಜನರು ಇದರಲ್ಲೇ ಇದ್ದಾರೆ, ಎಲ್ಲರೂ ಕೊಚ್ಚಿ ಹೋಗುವುದಿಲ್ಲಿಯೇ. ಪಂಚೇಂದ್ರಿಯ ಗ್ರಹವದೀಂ,
ಇಲ್ಲಿ ದೊಡ್ಡ ದೊಡ್ಡ ಮೊಸಳೆಗಳು 5 ಉಂಟು. 5 ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದು ಪಂಚ ಜ್ಞಾನೇಂದ್ರಿಯಗಳು, ದೊಡ್ಡ ಮೊಸಳೆಗಳು. ಇಲ್ಲಿ ಇವುಗಳು ನಮಗೆ ಸಿಕ್ಕಿಬಿಟ್ಟವು, ನಮ್ಮನ್ನದು ಎಲ್ಲೆಂದರೆಲ್ಲಿ ಓಡ್ಕೊಂಡೇ ಇರ್ತದೆ. ಮನಸ್ಸಂಕಲ್ಪರೋಧ ಸಂ, ಮನಸ್ಸುಂಟು ಎಲ್ಲರಿಗೂ ಹೊರಗೆ ಬರಬೇಕೆಂದು ಮನಸ್ಸುಂಟು, ಆದರೆ ಗಮ್ಮತ್ತುಂಟಲ್ಲ ಅಂತ ಇರ್ತಾರೆ. ತೀರ ಇದೆ, ಮನಸ್ಸು ಎನ್ನುವ ತೀರ ಇದೆ, ನಿಲುಗಡೆ ಮಾಡಲಿಕ್ಕೆ ಬರ್ತದೆ, ತಡೆ ಆಗ್ತದೆ, ಕೊಚ್ಚಿ ಹೋಗದಂತೆ ನೋಡಿಕೊಳ್ಳಬಹುದು, ಆದರೆ ಯಾರು ಉಪಯೋಗಿಸಿಕೊಳ್ತಾರೆ? ಅತ್ತ ನೋಡಿದರೆ ಲೋಭ ಮೋಹ ತೃಣ ಚೆನ್ನ, ಎಲ್ಲಿ ನೋಡಿದರಲ್ಲಿ ಹಾವಸ್ಯಗಳು, ಮತ್ತೆ ಗಿಡಗಂಟೆಗಳು, ಹುಲ್ಲು ವ್ಯವಸ್ಥೆಗಳು ಎಲ್ಲ ಆಗಿಬಿಟ್ಟಿವೆ. ಎಲ್ಲಿ ನೀರು, ಎಲ್ಲಿ ಕೆಸರು, ಎಲ್ಲಿ ಜೌಗು, ಎಲ್ಲಿ ಗಟ್ಟಿ, ಏನು ಗೊತ್ತಾಗುವುದಿಲ್ಲ. ಅಷ್ಟು ಮೋಹ, ಅಷ್ಟು ಲೋಭ. ಹಾಗಾಗಿ ಮನುಷ್ಯ ದ್ರವ್ಯ ಲೋಭಗಳಿಂದಾಗಿ ಎಲ್ಲೆಂದರಲ್ಲಿ ಮುಚ್ಚಿ ಹೋದ ಈ ನದಿಯ ಕಡೆಯಲ್ಲಿ ಎಲ್ಲೆಂದರಲ್ಲಿ ಬಿದ್ದುಕೊಂಡಿರ್ತಾನೆ, ಕಾಲು ಹಾಕಿರ್ತಾನೆ, ಗೊತ್ತೇ ಆಗುವುದಿಲ್ಲ. ಲೋಭದಿಂದ ಕಾಲು ತಪ್ಪಿದ್ದು ಗೊತ್ತಿಲ್ಲ ಅವನಿಗೆ, ಮೋಹದಿಂದ ಅವನು ಸಿಕ್ಕಿ ಹಾಕೊಂಡದ್ದು ಅರ್ಥ ಆಗುವುದಿಲ್ಲ. ಕಾಮಕ್ರೋಧ ಸರೀಸೃಪ, ಇನ್ನು ದೊಡ್ಡ ದೊಡ್ಡ ಗಾತ್ರದ ದೊಡ್ಡ ದೊಡ್ಡ ಗಾತ್ರದ ಹಾವು, ಹರಣೆಗಳೆಲ್ಲ ಇದ್ದಾವೆ. ಅವು ಏನು ಕೇಳಿದರೆ ಕಾಮಕ್ರೋಧಗಳು, ಬಯಕೆಗಳು, ಕೋಪಗಳು, ಸಿಟ್ಟುಗಳು, ಆಗಬಾರದು ಸಂತಾಪಗಳು, ಯೋಚನೆಗಳು, ಆಸೆಗಳು, ಈ ಆಕಾಂಕ್ಷೆಗಳು, ಇವೆಲ್ಲ ಇಲ್ಲಿಯ ಬಗೆ ಬಗೆಯ ಹಾವುಗಳು. ಭಯಂಕರ ಜೋರು ನೀರಿನಲ್ಲಿ ಸಂಚಾರ ಮಾಡ್ತವೆ ಅವುಗಳು. ನೀರಿನ ಹಾವುಗಳು ಕಚ್ಚಿದರೆ ಸಾಕು, ಒಂದು ರೀತಿಯಿಂದ ಉರಿ ಬೇರೆ, ಎಲರ್ಜಿ ಬೇರೆ, ಮೂರ್ಛೆ ಬೇರೆ ಬಂದುಬಿಡ್ತಾನವ, ಎಚ್ಚರ ತಪ್ಪಿ ಹೋಗ್ತಾನೆ. ಅಂತಹ ಪ್ರವಾಹದಲ್ಲಿ ಸಿಕ್ಕಿದ್ದಾನಿವ. ಸತ್ಯತೀರ್ಥ ನೃತ ಕ್ಷೋಭ, ಇಲ್ಲಿ ಒಂದೊಮ್ಮೆ ಇದು ತೀರ್ಥ ಆದರೆ ಅದು ಸತ್ಯವೇ ವಿಷಯ. ಸತ್ಯ ಇದ್ದವನಿಗಿದ್ದು ಬದುಕಲಾಗ್ತದೆ. ಇದು ಜಲ, ನೀರು, ಸತ್ಯ ಮೌಲ್ಯವನ್ನು ಎತ್ತರಿಸಿಕೊಂಡಿದೆ. ಆದರೆ ಇಲ್ಲಿ ಸುಳ್ಳು ಮಧ್ಯದಲ್ಲಿ ಸೇರಿಕೊಂಡ್ರೆ ಅದು ದೊಡ್ಡ ಒಂದು ಸುಳ್ಳಿ ಇದ್ದಾಗೆ. ಈ ಸಂಸಾರ ನದಿಯಲ್ಲಿ ಮಿಂದವ ಮಡಿಯಾಗಬಹುದು ಸತ್ಯದಲ್ಲಿ ಬದುಕಿದಾಗ. ಸುಳ್ಳಿನ ಜೊತೆಯಲ್ಲಿ ಹೋದ್ರೆ ಇಲ್ಲೇ ಸುಳ್ಳಿಯಲ್ಲಿ ಸೇರ್ತಾನೆ, ಸಿಕ್ಕಿ ಬೀಳ್ತಾನೆ. ಅತ್ಯಂತ ಗಲೀಜಾಗಿರತಕ್ಕ ಬಂಕಾಂ, ಸೊಕ್ಕು, ಈರ್ಷ್ಯೆ, ಇವೆಲ್ಲ ಇಲ್ಲಿಯ ಕೆಸರುಗಳಿದ್ದಾಗೆ. ಎಲ್ಲ ಅರಿಷಡ್ವಗಳು ಇಲ್ಲಿ ಪಟ್ಟಿ ಹಾಕಿದ್ದಾರೆ, ಅವರು ಮಾಡಿಕೊಂಡಿದ್ದಾರೆ. ಆ ಕೆಸರಲ್ಲಿ ಬಿದ್ದವ ಮತ್ತೆ ಮೇಲೆ ಬರುವುದಿಲ್ಲ. ಸರಿದ್ವರಾಂ, ಇದು ದೊಡ್ಡ ನದಿ, ಎಳ್ಕೊಂಡು ಹೋಗ್ತದೆ ಎಲ್ಲೆಂದರಲ್ಲಿ. ಅವ್ಯಕ್ತ ಪ್ರಭವಾಂ ಶೀಘ್ರಾಂ ದುಸ್ತರಾಂ ಅಗ್ರತಾತ್ಮಭಿ, ಎಲ್ಲಿಂದ ಬಂದೊಂದು ಗೊತ್ತಿಲ್ಲ. ಇದು ಪ್ರಕೃತಿ ನಿರ್ಮಿತವಾದಂಥ ನದಿ. ಭಗವಂತನ ಇದಕ್ಕೆ ರೂವಾರಿದ್ದಾರೆ. ಭಯಂಕರ ವೇಗವಾಗಿ ಹರಿಯುವ ನದಿ ಇದು, ದಾಟ್ಲಿಕ್ಕೆ ಆಗುವುದಿಲ್ಲ. ಪ್ರಯತ್ನ ಪಡದೆ, ದೇವರ ಅನುಗ್ರಹ ಇಲ್ಲದೆ, ಜ್ಞಾನದ ಸಹಾಯ ಅಲ್ಲದೆ ಇದನ್ನು ದಾಟ್ಲಿಕ್ಕೇ ಬರುವುದಿಲ್ಲ. ಎರಡು ರೀತಿಯ ಪ್ರಯತ್ನ ಬೇಕವನಿಗೆ, ದೈಹಿಕವಾಗಿ, ಮಾನಸಿಕವಾಗಿ, ಆಂತರವಾಗಿ ಮತ್ತೆ ಬಾಹ್ಯವಾಗಿ. ಈ ರೀತಿಯಾಗಿ ಎರಡೂ ರೀತಿಯ ಪ್ರಯತ್ನದಿಂದ ಆತ ಇದರಿಂದ ದಾಟಲಬಹುದಾಗಿದೆ. ಆದ್ದರಿಂದ ನೀನು ಇದನ್ನು ದಾಟು ಮಾರಾಯ ಅಂತ ಶುಕಾಚಾರ್ಯರಿಗೆ ವೇದವ್ಯಾಸರು ಹೇಳ್ತಾರೆ. ಪ್ರತರಸ್ವ ನದೀಂ ಬುದ್ಧಿಯ, ಜ್ಞಾನದಿಂದ ಇದನ್ನು ದಾಟಲಿಕ್ಕೆ ಬರ್ತದೆ, ದಾಟಬೇಕಾಗ್ತದೆ. ಸಂಸಾರ ಸಾಗರ ಗಮಾಂ ಯೋನಿ ಪಾತಾಳ ದುಸ್ತರಂ, ಇದು ಎಷ್ಟು ಜೋರುಂಟು ಕೇಳಿದರೆ ಈ ನದಿ ಎಳ್ಕೊಂಡೋಗಿ ಸಮುದ್ರಕ್ಕೆ ಆಗಿಬಿಡ್ತದೆ. ಅದು ಯಾವುದು? ಸಂಸಾರ ಎನ್ನುವುದೇ ಸಮುದ್ರ, ಮತ್ತೆ ಅಲ್ಲಿ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ದೊಡ್ಡದು, ಎಷ್ಟು ತಿರುಗಿದ್ರು ಮತ್ತೆ ದಡಕ್ಕಿಳಿಸಿಯುವುದಿಲ್ಲ. ಎಲ್ಲ ಅಲೆಗಳದ್ದೇ ಆರ್ಭಟಗಳು. ಅಂತಹ ವ್ಯವಸ್ಥೆಯಲ್ಲಿ ಯೋನಿ ಪಾತಾಳ ದುಸ್ತರ, ನಿಜವಾಗಿಯೂ ಆಸೆಗಳ ತಾಣಗಳಾಗಿರ್ತವೆ ಇವುಗಳು. ಎಷ್ಟು ಆಳದಲ್ಲಿ ಮುಳುಗಿದ್ದರೂ ಇವ ಮೇಲಕ್ಕೆ ಬರಲಿಕ್ಕೆ ಆಗದಷ್ಟು ಆಳಕ್ಕೆ ಇಳಿತಾನೆ. ನಾನು ಹೇಳಿದ್ದುಂಟು, ಎದ್ದೆದ್ದು ಮುಳುಗುವನು ಅಂತ. ಆ ರೀತಿಯಾಗಿ ಮುಳುಗಿಸುವಂಥದ್ದು ಬಹುಬಗೆಯ ಜಾತಿಗಳು, ಬಹುಬಗೆಯ ಜನ್ಮಗಳು,
ಬಹಳ ದೂರದವರೆಗೆ ಇವನ ಜನ್ಮಗಳು ತಳ ಕಚ್ಚುವ ನೆಲೆಯಲ್ಲಿ ಈತನ ಪಾತ ಆಗಲಿಕ್ಕೆ ಉಂಟು. ಪಾತಾಳ ಅಂದರೆ ನೆಲದಡೆಗೆ ಬೀಳುವಂಥದ್ದು, ನಡುವೆ ಎಚ್ಚರಿಕೆ ಎದ್ದುವ ವ್ಯವಸ್ಥೆ ಇಲ್ಲದಷ್ಟು ಸಮುದ್ರದ ಅಂತರ್ಗರ್ಭಕ್ಕೆ ಸೇರಿಕೊಂಡ ಹಾಗೆ ಹಿಂದೆ ಬರಲಿಕ್ಕೆ ಆಗುವುದಿಲ್ಲ. ಇವೆಲ್ಲ ಯಾರಿಂದ ಏನಾಯ್ತು ಕೇಳಿದರೆ, ಆತ್ಮಕರ್ಮೋದ್ಭವಾಂ ತಾತ ಜಿಹ್ವಾ ವರ್ತಾಂ ದುರಾಸದಾಂ, ಇದು ಅವನೇ ಮಾಡಿಕೊಂಡದ್ದು. ಅವನದ್ದೇ ಪ್ರಾರಬ್ಧ ಕರ್ಮಗಳ ಸರಮಾಲೆಯಿಂದ ಸಿಕ್ಕಿರತಕ್ಕಂತಹ ಸಂಗತಿಗಳಿವು. ಇದು ದಾಟ್ಲಿಕ್ಕೆ ಆಗುವುದು ಬಹಳ ಕಷ್ಟ. ಪ್ರಧಾನವಾಗಿ ನಾಲಿಗೆಯೇ ನಮ್ಮನ್ನು ತಿರುಗಿಸ್ತದೆ. ಅವನ ಊಟೋಪಚಾರಗಳೇ, ಅವನ ವಿಶೇಷವಾದಂತಹ ಭೋಗ ಬಯಕೆಗಳೇ ಇಲ್ಲಿ ಸಿಕ್ಕಿಬೀಳಲು ಕಾರಣ. ಮನುಷ್ಯ ಒಂದೊಮ್ಮೆ ಗೆಲ್ಲುವುದಾಗಿದ್ದರೆ ಅವನು ತನ್ನ ನಾಲಿಗೆಯನ್ನು ಗೆಲ್ಲಬೇಕು. ಮಾತು ನಿಲ್ತದೆ, ಮತ್ತೆ ಮೆಲ್ಲುವುದು ತಪ್ತದೆ. ಅದು ಬೇಕು ಇದು ಬೇಕಿರೋ ನೆಲೆಯಲ್ಲಿ ಎಲ್ಲವನ್ನು ಕಬಳಿಸುವಂಥದ್ದು ಅದು ಹಾಸ್ಯ, ಬಾಯ್, ಜಿಹ್ವ, ನಾಲಿಗೆ. ಹಾಗೆ ನಾಲಿಗೆಯ ನಿಯಂತ್ರಣವೇ ಬದುಕಿನ ವ್ಯವಸ್ಥೆ. ನಂಬುವವರು ಕಷ್ಟ, ಆದರೆ ಶ್ರುತಿ ಘಂಟಾಘೋಷವಾಗಿ ಹೇಳುತ್ತದೆ, ಆಹಾರ ಶುದ್ಧೌ ಸತ್ವಶುದ್ಧಿ ಅಂತ. ಚಂದವಾದದ್ದನ್ನು ತಿನ್ನುವವನಿಗೆ ಒಳ್ಳೆಯ ಮನಸ್ಸು ಬರ್ತದೆ. ಸತ್ವಶುದ್ಧೌ ಧ್ರುವಸ್ಮೃತಿ, ಅಂಥವನಿಗೆ ಭಗವಂತನ ಎಚ್ಚರ ಆಗ್ತದೆ ಅಂತ. ಆದ್ದರಿಂದ ಇಡೀ ದೇವರ ಮರೆವಿಗೆ ಕಾರಣ ನಮ್ಮ ಊಟ. ಅಂದರೆ ಏನು ತಪ್ಪಿಲ್ಲ, 100ಕ್ಕೆ 100 ಅಂಶವು ತಿನ್ನುವ ಪದಾರ್ಥ ಮಾತ್ರ ಅಲ್ಲ, ಪದಾರ್ಥಗಳನ್ನು ತಯಾರಿಸುವ ವಿಧಾನ, ಅದನ್ನು ನಾವು ಪಡೆದ ಬಗೆ ಎಲ್ಲವೂ ಹಿನ್ನೆಲೆಯಲ್ಲಿ ಕೌಂಟ್ ಆಗ್ತದೆ. ನೀರಿನ ಪಾವಿತ್ರ್ಯ, ವಸ್ತುವಿನ ಶುದ್ಧತೆ, ಅದರ ಕಾಲ, ದೇಶ, ತಾಪಮಾನಗಳು ಎಲ್ಲವನ್ನು ಗಮನಿಸಿಕೊಂಡಾಗ ಅವರು 100ಕ್ಕೆ 100 ಹೇಳಿದ್ದು ಸರಿಯೇ. ಏನು ತಿಂತಾನೋ, ಹೇಗೆ ತಿಂತಾನೋ, ಎಲ್ಲಿ ತಿಂತಾನೋ, ಎಷ್ಟು ತಿಂತಾನೋ ಹಾಗೆ ಇರ್ತಾನೆ. ಅವನ ಒಳಗಿನ ಬೆಳವಣಿಗೆ ಹಾಗೆ ಆಗಿರ್ತದೆ. ಅದಕ್ಕೆ ಅನುಗುಣವಾಗಿ ಹೊರಗೆ ಬೆಳೀತಾನೋ. ಇನ್ಫ್ಲುಯೆನ್ಸ್ ಸ್ಪಷ್ಟ, ಅದು ಪ್ರಭಾವ. ಮನಸ್ಸನ್ನು ಬಹಳ ಚೆನ್ನಾಗಿ ಆಹಾರವು ನಿಯಂತ್ರಿಸ್ತದೆ. ಹೇಗೆ ಅಂದರೆ ಅನ್ನಮಶಿದಂ ತ್ರೇಧಾ ವಿಧೀಯತೆ ಹೇಳಿದಾಗೆ ಉಂಡ ಆಹಾರ 3 ಬಗೆ ಆಗ್ತದಲ್ವಾ. ನಮ್ಮ ಮೈಗೆ ಹಿಡಿತದೆ, ಅದು ಮಾಂಸಖಂಡಗಳ ಪೋಷಣೆಗೆ ಬೇಕಾಗ್ತದೆ. ಆದರೆ ಅದರ ಅತ್ಯಂತ ನಿಸ್ಸಾರವಾದ ಭಾಗ ಇರ್ತದೆ, ವೇಸ್ಟೇಜ್, ಅದು ಮಲಾಗಿ ಹೋಗ್ತದೆ ಹೊರಗೆ. ಅದರ ಅತ್ಯಂತ ಸೂಕ್ಷ್ಮವಾದ ಸಾರವೂ ಇರ್ತದೆ, ಅದು ಮನಸ್ಸಿಗೆ ಹೋಗ್ತದೆ. ನೋಡಿ, ಹಾಗಾದರೆ ತಿಂದ ಪದಾರ್ಥದಲ್ಲಿ ಹಾಳಿದೆ ಎನ್ನುವುದನ್ನು ನಾವೇ ಹೋಗ್ತೇವೆ ಮಲ ಆಗುವುದರಿಂದ. ಅದರಂತೆ ತಿಂದ ಪದಾರ್ಥದಲ್ಲಿ ಒಳ್ಳೆದಿದ್ದರೆ 1%, 0.5%, 0.1% ಇದ್ದರೆ ಅದು ಮನಸ್ಸಿಗೆ ಹೋಗ್ತದೆ. ಆದರೆ ನಾವು ತಿನ್ನುವುದರಲ್ಲಿ ಕಂಡಾಬಟ್ಟೆ ವೇಸ್ಟಿಗೆ ಆಗಿಬಿಟ್ರೆ ಪ್ರಯೋಜನ ಆಗಲಿ. ಮೈ ಮಾಂಸಖಂಡಗಳಿಗೆ ಉಬ್ಬುಲಾಗಿದ್ರೆ ಅದು ಇನ್ನೊಂದು ದಿವಸ ಅದು ಸಹ ಕರಗ್ತದೆ, ಮತ್ತೆ ಗೊಬ್ಬು ಕರಗಲಿಕ್ಕೆ ಉಂಟು, ಡಯಟ್ ಮಾಡ್ತಾನೆ. ಆದರೆ ಮೊದಲಿಂದಲೇ ಏನನ್ನು ತಗೊಳ್ಳದೆ ಕೂತಿದ್ರೆ ಅವನ ಸ್ಮೃತಿ ಅಂಗಳ ಅದು ಗಟ್ಟಿಯಾಗ್ತದೆ, ಬೆಳೀತದೆ, ನೆನಪಿನ ಶಕ್ತಿ ಉಳಿತದೆ. ಇವರು ಯಾಕೆಲ್ಲ ಮತ್ತೆ ಮತ್ತೆ ಬರಬೇಡ ಹೇಳಿದ್ರು? ನೆನಪು ಶಕ್ತಿ ಜಾರಿದ್ದರಿಂದ. ಯಾಕೆ ಆಯಿತು? ಆಹಾರದ ದೋಷದಿಂದ. ಅದನ್ನ ಜಿಹ್ವಾವರ್ತ ದುರಾಸದ ದಾಟಲಾಗದ ದೊಡ್ಡ ಸಂಗತಿ ಕೇಳಿದರೆ ಊಟೋಪಚಾರಗಳ ಗೋಷಿಗಳು. ನಾವಿವತ್ತು ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡಲು ಸಿದ್ಧ ಇದ್ದೆ. ಒಟ್ಟಾರೆ ತಿನ್ನಬೇಕು. ಯಾರು ಮಾಡಿದ್ದು ಆಗ್ಬೋದು, ಎಲ್ಲಿ ಮಾಡಿದ್ದು ಆಗ್ಬೋದು, ಹೇಗೆ ಮಾಡಿದ್ದು ಆಗ್ಬೋದು, ಎಷ್ಟು ಮಾಡಿದ್ದು ಆಗ್ಬೋದು, ಎಂಥದೂ ಆಗ್ಬೋದು. ನನಗೆ ತುಂಬ ಖೇದದೊಡನೆ ಆಶ್ಚರ್ಯ ಆಗುವಂಥದ್ದು ಅದು ಟಾಂಕಿಯ ನೀರಿನಿಂದ ಊಟದ ವ್ಯವಸ್ಥೆ ಎನ್ನುವುದು. ಹೌದು, ಹೇಗೆ ಮಾಡೋದು? ಮತ್ತೆ ಹಿಂದೆಲ್ಲ ನಾನೇ ಎಳೆವೆಯಲ್ಲಿದ್ದಾಗ ನೋಡಿದ್ದೇನೆ, ಬಾವಿಯಲ್ಲಿ ಸೇದಿ ಮಗೆದು 100 ಗಟ್ಟಲೆ 500 ಗಟ್ಟಲೆ ಕೊಡಪಾನದ ಊಟದ ವ್ಯವಸ್ಥೆ. ಈಗ ಪಂಪ್ ಬಿಡುತ್ತಾರೆ, ಆ ಪಂಪಿನೊಳಗೆ ಒಂದಿಷ್ಟು ಕ್ರಿಮಿಕೀಟಗಳು ಇರ್ತವೆ, ಹಾವಸ್ಯಗಳು ಇರ್ತವೆ, ಪಾಂಬಚ್ಚಿಗಳು ಇರ್ತವೆ.
ಟಾಂಕಿ ಅಂತಂದು ಮದ್ದು ಹಾಕಿ ಹುಳಹುಪ್ಪಟೆಗಳು ಸತ್ತಿರ್ತವೆ, ಅವುಗಳ ಮೃತದೇಹಗಳಲ್ಲಿ ಇರ್ತವೆ. ಎಲ್ಲಕ್ಕೂ ಅವರ ಉತ್ತರ ಏನು ಕೇಳಿದ್ರೆ ಕೊನೆಗೆ ಅದೆಲ್ಲ ದೇವರ ಸಮರ್ಪಣೆ ಆದರೆ ಆಗೋಯ್ತು. ಅಲ್ಲ, ದೇವರಿಗೆ ಅಂಥದ್ದು ಕೊಟ್ಟರೆ ಆಗ್ತದೆ ದೇವರು ಹೇಳಿದ್ದಾನ? ಪತ್ರ ಪುಷ್ಪ ಬಲಂ ತೋಯಂ ಅನ್ನುವಲ್ಲಿ ಶಾಸ್ತ್ರ ಅಭಿಹಿತವಾದ ನೆಲೆಯಲ್ಲಿ ತಗೊಳ್ಳುವುದಿಲ್ಲ ಅಂತ ದೇವರು ಘಂಟಾಘೋಷವಾಗಿ ಹೇಳಿಕೊಂಡದ್ರಿಂದ ಸಮರ್ಪಕವಾಗಿ ಕೊಟ್ಟರೆ ಅಂತ ಪ್ರಯಚ್ಛತಿ ಅಂತ ಪ್ರಕಾರ ಹಾಕಿದ್ದಾನೆ. ಸಮರ್ಪಕವಾಗಿ ಕೊಟ್ಟರೆ ತಗೊಳ್ತೇನೆ, ನೀನು ಬಿಸಾಡಿದಂತೆ ಕೊಟ್ಟರೆ, ಎಲ್ಲಿದ್ದೋ ಕದ್ದು ತಂದು ಕೊಟ್ಟರೆ, ಅದು ನೀನು ತಿಂದು ಬಿಟ್ಟು ಕೊಟ್ಟರೆ ಅದೆಲ್ಲ ನಾನು ತಗೊಳ್ಳುವುದಿಲ್ಲ ಹೇಳಿಬಿಟ್ಟಿದ್ದಾನೆ. ಆಹಾರ ದೋಷಗಳು ಅನೇಕ ಪ್ರಕಾರ ಇದೆ. ಇಷ್ಟೆಲ್ಲ ಇದ್ದು ನಾವು ಬದಲಾಗುವುದಿಲ್ಲ, ಸರಿಯಾಗುವುದಿಲ್ಲ. ಆದರೆ ನಮಗೆ ಒಳ್ಳೆಯ ಬುದ್ಧಿ ಇಲ್ಲದೆ ಇರಲಾಗಿ ನಮಗೆ ಮೋಕ್ಷಾದಿಗಳ ಕಥೆಯೇ ಇಲ್ಲ. ಹೀಗೆ ಸ್ಪಷ್ಟವಾಗಿ ನೀನು ದಾಟಬೇಕಿದೆ ಇವನ್ನೆಲ್ಲ ಅಂತ ತೋರಿಸ್ತಾರೆ. ಯಾನ್ ತರಂತಿ ಕೃತ ಪ್ರಜ್ಞಾ ವೃತ್ತಿಮಂತಹ ಮನೀಷಿನಃ ತಾಂ ತೀರ್ಣಃ ಸರ್ವತೋ ಮುಕ್ತಃ ವಿಧೂತಾತ್ಮ ಆತ್ಮವಿತ್ ಶುಚಿ. ಮನುಷ್ಯ ದಾಟುವವನು ಒಳ್ಳೆ ಜ್ಞಾನವನ್ನು, ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡಿರುತ್ತಾನೆ. ಅದರೆಡೆಗೆ ಪ್ರವೃತ್ತಿ ಮಾಡುತ್ತಾನೆ, ಕೈಕಟ್ಟಿ ಕೂತ್ಕೊಳ್ಳುವುದಿಲ್ಲ, ಬಿಡುಗಡೆಯನ್ನು ಪಡೆಯಲೋಸ್ಕರ ಪ್ರಯತ್ನಿಸಿಕೊಳ್ಳುತ್ತಾನೆ. ಯೋಗ್ಯತೆಯಂತೆ ಜ್ಞಾನವನ್ನು ಸಂಪಾದನೆ ಮಾಡಿರ್ತಾನೆ. ಹೀಗಾಗಿ ಅವನು ದಾಟಿ ಎಲ್ಲ ತಪ್ಪಿನಿಂದ, ಎಲ್ಲ ತೊಂದರೆಯಿಂದ, ಎಲ್ಲ ಪಾಪಗಳಿಂದ ನಿರ್ಮುಕ್ತನಾಗ್ತಾನೆ. ಕಳಚಿಕೊಂಡಿದ್ದಾನವನು, ಪಾಪವನ್ನು ಕಳಚಿಕೊಂಡ ಭಗವಂತನ ಎಚ್ಚರ ಸಂಪಾದಿಸಿದವನಾಗಿ ಶುದ್ಧನಾಗ್ತಾನೆ. ಈ ರೀತಿಯಾದ ಶುದ್ಧತೆ ಎನ್ನುವುದು ಮುಕ್ತ ಪ್ರಪಂಚದಲ್ಲಿ ಮುಕ್ತನಲ್ಲಿ ಇರುತ್ತದೆ. ಪ್ರಾಕೃತವಾದ ಸಂಪರ್ಕಗಳಿಗೆ ಒಳಗಾಗದೆ, ತಪ್ಪು ಕಲ್ಪನೆಗಳಿಗೆ ಬದ್ಧನಾಗದೆ ಆತ ನಿಲ್ತಾನೆ. ಉತ್ತಮಾಂ ಬುದ್ಧಿಮಾಸ್ತಾಯ ಬ್ರಹ್ಮಭೂಯಾಂ ಬ್ರಹ್ಮಭೂಯಂ ಗಮಿಷ್ಯಸಿ. ಅತ್ಯುತ್ತಮವಾದ ರಾಜಸ ತಾಮಸ ಪ್ರಭಾವಗಳಿಗೆ ಒಳಗಾಗದಂತೆ ಇರತಕ್ಕ ಬುದ್ಧಿಯನ್ನು ಉಪಯೋಗಿಸಿಕೊಂಡ ದೇವರೆಡೆಗೆ ಸಾಗಲು ಆಗ್ತದೆ. ದೇವರೆಡೆ ಸಾಗ್ತಾನೆ ಅಂತ ಹೇಳ್ತಾರೆ. ಸಂತೀರ್ಣ ಸರ್ವ ಸಂಕ್ಲೇಶಾತ್ ಪ್ರಸನ್ನಾತ್ಮ ವಿಕಲಮಶಃ. ಮನುಷ್ಯ ದಾಟುವಾಗ ಎಲ್ಲ ತನ್ನ ಕಶ್ಮಲಗಳನ್ನೆಲ್ಲ ಕಳಿಸಿಕೊಂಡಿರ್ತಾನೆ. ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡಿರ್ತಾನೆ. ಎಲ್ಲ ನೋವು ಜಂಜಾಟಗಳಿಂದ ದೂರನಾಗ್ತಾನೆ. ಶುದ್ಧ ಅಂತಃಕರಣದವ ಶುದ್ಧಾತ್ಮನು ಅನಿಸಿಕೊಳ್ಳುತ್ತಾನೆ. ಈ ರೀತಿಯಾಗಿ ಬದುಕಿದ್ದಾಗಲಿ ವ್ಯಕ್ತಿ ಕೆಳಗಿದ್ದವರನ್ನು ಮೇಲಿದ್ದವ ನೋಡಿಕೊಳ್ಳುವಂತೆ ಈ ಸೊತ್ತುಗಳ ಬಗ್ಗೆ ವೈರಾಗ್ಯ ತಾಳ್ಲಿಕ್ಕೋಸ್ಕರ ಅವನು ಬದುಕಿರಬೇಕು. ಭೂಮಿಷ್ಠಾನೀವ ಭೂತಾನಿ ಪರ್ವತಸ್ಥೋ ನಿಶಾಮಯ. ಪರ್ವತದ ಮೇಲೆ ಇದ್ದವ ತಪ್ಪಲಲ್ಲಿದ್ದವರನ್ನು ನೋಡ್ತಾನೆ, ತಪ್ಪಲಲ್ಲಿದ್ದಂತಹ ಪ್ರಾಣಿ ಪ್ರಪಂಚವನ್ನೆಲ್ಲ ಗಮನಿಸ್ತಾನೆ. ಅಷ್ಟೇ ನೋಡ್ತಾನೆ. ಅವನ ಮೇಲಿನ ಕೂದವ ನೋಡುವಾಗ ಇಲ್ಲೇನಿಲ್ಲ ಅಂತ ತೊಂದರೆ ಇಲ್ಲದೆ ಇರ್ತಾನಲ್ಲ, ಬದುಕ್ತಾನಲ್ಲ. ಹಾಗೆ ಬದುಕಬೇಕಾದ್ದು ನಮ್ಮ ನಿಯಮವನ್ನು ಮಾಡಿಕೊಳ್ಳಬೇಕಾದ ವಾಸ್ತವವಾಗಿ. ಅಕೃತ್ಯ ನಪ್ರದರ್ಶ್ಯ ಅನುಶಂಸಮತಿ ಸ್ತದ. ಮೇಲಿದ್ದವು ನೋಡಿಕೊಂಡು ಖುಷಿಯಾಯಿತು ಅಂತ ಖುಷಿ ಪಡುವುದಿಲ್ಲ. ಅವರಿಗೆ ಅಂತ ಪರಿಸ್ಥಿತಿ ಬರಲಿಕ್ಕೆ ಏನು ಅಂತೇಳಿ ಕೋಪ ಮಾಡಿಕೊಳ್ಳುವುದಿಲ್ಲ. ಅದು ಅವರ ಮೇಲೆ ಕಲ್ಬಂಡೆಯನ್ನು ದೂಡುವುದೂ ಇಲ್ಲ. ಮೇಲಿದ್ದವ ಅವರಿಗೆ ಉಪದ್ರವ ಕೊಳ್ಳದೆ ಅವರ ತನವನ್ನು ಗುರುತಿಸ್ತಾನೆ. ಆಗ ಅವನಿಗೆ ಲೋಕದ ನೀತಿ ನಿಯಮಗಳು ಅರ್ಥ ಆಗ್ತವೆ. ಪ್ರತ್ಯಕ್ಷ ತದೋ ದ್ರಕ್ಷಸಿ ಭೂತಾನಾಂ ಸರ್ವೇಷಾಂ ಪ್ರಭವಾಪ್ಯಯು. ಎತ್ತರದಲ್ಲಿ ನಿಂತು ನೋಡಿದವನೇ ತಗ್ಗಿನ ವ್ಯಕ್ತಿಗಳೆಲ್ಲ ಅಲ್ಲೇ ಬರುವುದು, ಹೋಗುವುದು, ಸಾಯುವುದು ಎಲ್ಲ ಮುಗಿದೋಗ್ತದೆ ಅಧ್ಯಾಯಗಳು. ಕ್ರಿಮಿಕೀಟಗಳು ವಸ್ತು ಸಮಯ ಇರುವುದಿಲ್ಲ.
ಅದರಂತೆ ಇದೇ ನಿಜವಾದ ಪರಮೋಚ್ಚವಾದ ಅವನ ಅರಿವು, ಜ್ಞಾನ. ಇದು ಧರ್ಮ. ಏನಂಬೈ ವಾಸ್ತವವಾಗಿ ಇದನ್ನೇ ಸರ್ವಭೂತೇಭ್ಯ ವಿಶಿಷ್ಟಂ ಮೇನಿರೇ ಬುಧಾಹ. ಇದನ್ನು ಎಲ್ಲ ಜೀವರಿಗಿಂತ ವಿಲಕ್ಷಣನಾಗಿ ದೊಡ್ಡವನನ್ನಾಗಿ ತಿಳ್ಕೊಳ್ತಾರೆ, ಬೇರೆಯವನನ್ನಾಗಿ ಹೇಳುತ್ತಾರೆ. ಧರ್ಮಂ ಧರ್ಮವಿದಾಂ ಶ್ರೇಷ್ಠ ಮುನಯ ತತ್ವದರ್ಶಿನ. ಇದನ್ನು ಅಂದರೆ ಇದು ಧರ್ಮವನ್ನು, ಇದು ಧರ್ಮ. ದೇವರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ದೇವರ ಬಗ್ಗೆ ಎಚ್ಚರ ಆಗುವಂಥದ್ದು, ಉಳಿದದ್ದೆನ್ನ ಸೊತ್ತುಗಳನ್ನೆಲ್ಲ ಮರೆಯುವಂಥದ್ದು, ಬಿಡುವಂಥದ್ದು. ಇದೆ ಅಷ್ಟು ಹೊರತು ನನಗಾಗಿದೆ ಅಂತ ಇಲ್ಲ. ಆ ರೀತಿಯಾಗಿ ಇದನ್ನು ಧರ್ಮವನ್ನು, ಭಗವಂತನ ಧರ್ಮವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಉಂಟು. ಏನಂತ ಧರ್ಮಂ ಧರ್ಮವಿದಾಂ ಶ್ರೇಷ್ಠಾ ಮುನಯ. ಅತ್ಯಂತ ಎತ್ತರದ ಧಾರ್ಮಿಕರು ಇದನ್ನು ಧರ್ಮ ಅಂತ ತಿಳಿಸಿಕೊಡ್ತಾರೆ. ಆತ್ಮನೋ ವ್ಯಾಪ್ಮಿನೋ ಜ್ಞಾನಂ ಇದಂ ಪುತ್ರಾನುಶಾಸನ. ಸರ್ವವ್ಯಾಪ್ತನಾದ ಭಗವಂತನ ಅರಿವು ಇದು. ಎಲ್ಲೆಡೆ ತುಂಬಿದವನ ನೆನಪಿತು. ಎಲ್ಲರೊಳಗೂ ಈಶ್ವರ ಸರ್ವಭೂತಾನ ಹೇಳಿದೆ. ಇದು ಕೊನೆಯ ಮಾತವನದ್ದು. ಎಲ್ಲೆಡೆ ತುಂಬಿದ ಭಗವಂತನನ್ನು ನೋಡಲಿದ್ದೆ ಅಂತ. ಅವನು ಉದಾಸೀನಂತೆ ಯಾವುದಕ್ಕೊಂದು ಲೇಪವನ್ನು ಪಡೆಯದೆ ಅವನಿದ್ದಾನೆ. ಇದು ಅತ್ಯಂತ ವಿಶಿಷ್ಟವಾದ ಚಿಂತನೆ ಅಂತಾನೆ ಮಗನಿಗೆ. ಹಾಗಾಗಿ ಯಾರ್ಯಾರಿಗೂ ಏನೇನೋ ಎಂತೆಂಥದ್ದು ಕೊಟ್ಟು ಕಳಿಸುವಂಥದ್ದಲ್ಲ ಇದು. ಪ್ರಯತಾಯ ಪ್ರವಕ್ತವ್ಯಂ. ಯಾರು ಪ್ರಯತ್ನ ಪಡ್ತಾನೆ, ಯಾರು ನೀತಿ ನಿಯಮವನ್ನು ಒಗ್ಗಿಕೊಳ್ತಾನೆ, ಯಾರು ಅತ್ಯಂತ ಅಂತರಂಗದ ಶಿಷ್ಯನಂತೆ ಸಾಧನೆ ಮಾಡಲಿಕ್ಕೆ ಬಂದಿದ್ದಾನೆ, ಅಂಥವನಿಗೆ ಯತಿ ಪ್ರಯತ್ನೆ. ಅದು ಪರಮಾತ್ಮನಲ್ಲಿ ಯಾರು ಪ್ರಯತ್ನ ಮಾಡ್ತಾನೆ ಪ್ರಾಮಾಣಿಕವಾದದ್ದು, ಅಂಥವರಲ್ಲಿ ಇದನ್ನು ಹೇಳಬೇಕು. ಮತ್ತೆ ಉಳಿದವರಿಗೆಲ್ಲ ಹೇಳಲಿಕ್ಕಿಲ್ಲ. ಒಟ್ಟು ಬಾರದವರಿಗೆ, ಇಷ್ಟ ಆಗದವರಿಗೆ ಹೇಳಲಿಕ್ಕಿಲ್ಲ. ಆದ್ರಿಂದ ಹಿತಾಯ ಅನುಗತಾಯ ಚ ಪ್ರವಕ್ತವ್ಯ. ನಿನ್ನೊಟ್ಟಿಗೆ ಬರುವವನಿಗೆ ಮೊನೊಪೊಲಿ ಸೇಮ್ ಇರಬೇಕು. ಹಿತವನ್ನು ಬಯಸುವಂಥ ವ್ಯಕ್ತಿ ಆಗಬೇಕು. ನಾರದರಿಗೆ ಆದಾಗಿ ಅಂತ ದೇವಸ್ಥಾನದ ಚಿಂತನೆಗೆ ಅಂತ ಹೇಳಿಕೊಂಡಾಗಿ ಈತ ಬರಬೇಕು, ನಡೆಸಿಕೊಡಬೇಕು. ಎಲ್ಲವನ್ನು ಸಹ ಒಳ್ಳೆಯವರಿಗೆ ಮಾತ್ರ ಹೇಳುತ್ತ. ಆತ್ಮಜ್ಞಾನಮಿದಂ ಗುಹ್ಯಂ ಸರ್ವಗುಹ್ಯತಮಂ ಮಹತ್. ಇದು ಪರಮಾತ್ಮನ ಅರಿವಾದ್ರಿಂದ ಎಲ್ಲಕ್ಕಿಂತ ವಿಶಿಷ್ಟವಾದ, ಅತಿಗುಹ್ಯವಾದ, ರಹಸ್ಯವಾದ ಮಾತುಗಳಿವು. ಹಾಗೆ ಅಂತಲೇ ನಿನಗೆ ನಾನು ಹೇಳಿದ್ದು ಅಬ್ರುವಂ ಯದಹಂ. ತಾತ, ನಿನಗೆ ನಾನು ಏನನ್ನು ಇದನ್ನೆಲ್ಲ ಹೇಳಿಕೊಟ್ಟೆನೋ ಅದು ಅತ್ಯಂತ ಪ್ರಶಸ್ತವಾದದ್ದು, ತುಂಬ ವಿಶೇಷವಾದದ್ದನ್ನು ನಾನು ಹೇಳಿದ್ದೇನೆ. ಆತ್ಮಜ್ಞಾನ ಇದು ಒಳಗಿಂದ ನೋಡಬೇಕಾದ್ದು. ನಾನು ಹೇಳುವಾಗಲೂ ಆತ್ಮಸಾಕ್ಷಿಗಂ ಅಂಜಸ ಅಬ್ರವ. ನಾನು ಆತ್ಮಸಾಕ್ಷಿಯಾಗಿ ಹೇಳಿದ್ದೇನೆ, ದೇವರಾಣೆಗೂ ನಾನು ಹೇಳಿಕೊಟ್ಟಿದ್ದೇನೆ. ಇದು ನಾನು ಹೇಳಿದ್ದು ಸರಿಯಾಗಿರುವಂಥದ್ದನ್ನೇ ಅಂತ. ನಾನೇ ಇದಕ್ಕೆ ಸಾಕ್ಷಿದಾರ ಅಂತ ಹೇಳಿದಾಗೆ, ನಾನು ತಿಳಿದವ, ನಾನೇ ದೇವರು ಅನ್ನೋ ನೆನೆಯಲ್ಲಿ ದೇವರ ವಿಷಯದಲ್ಲಿ ದೇವರೇ ಹೇಳುತ್ತಾ ಇದ್ದೇನೆ ಅಂತ ಹೇಳಿಕೊಂಡ ಹಾಗೆ ಈ ಮಾತು ಹೇಳುತ್ತಾನೆ. ದೇವರು ಬಾಹ್ಯವಾದ ಪ್ರಪಂಚದಂತೆ ಹೆಣ್ಣೋ ಗಂಡೋ ಅದು ಯಾವುದು ಅಲ್ಲ, ಅಥವಾ ನಪುಂಸಕನೋ ಹೇಳಲಿಕ್ಕೂ ಅಲ್ಲವ. ನೈಮ ಸ್ತ್ರೀ ನ ಪುಮಾನ್ ಏತದ್ದು ನೈಮ ವೇದ ನಪುಂಸಕಂ. ಇವನನ್ನು ಹೆಣ್ಣು ಅಂತ ತಿಳ್ಕೊಂಡದ್ದು ಇಲ್ಲ, ಗಂಡು ಅಂತ ತಿಳ್ಕೊಂಡದ್ದಲ್ಲ, ನಪುಂಸಕ ಅಂತ ತಿಳಿಯುವಂಥದ್ದಲ್ಲ, ತಿಳ್ಕೊಂಡವರು ಇಲ್ಲ, ತಿಳಿಯುವುದು ಅಲ್ಲ, ತಿಳುವಲಿಕ್ಕೆ ಅಲ್ಲ. ಯಾಕೆ ಮತ್ತ ನಾನು ದೇವರನ್ನು ಪುಲ್ಲಿಂಗ ಶಬ್ದದಿಂದ ಹೇಳ್ತಾರೆ ಗಂಡು ಅಲ್ಲ? ಆದ್ರೆ ಅವನು ಪ್ರಾಕೃತ ಲೋಕದಂತಿನ ಗಂಡು ಅಲ್ಲ. ಅವನು ಪುರುಷರಲ್ಲಿರತಕ್ಕಂಥ ಚೆಲುವಾಗ್ಲಿ ಅಥವಾ ಇನ್ನಿತರ ಗಟ್ಟಿತನ ಆಗಲಿ, ಅದು ಇರ್ಲಿಕ್ಕೋಸ್ಕರ ಅವನನ್ನು ಪುರುಷ ಅಂತ ಗಮನಿಸುವುದು, ಗುರುತಿಸುವುದು. ಮತ್ತೆ ಅವನು ಸ್ತ್ರೀ ಹೌದು, ಅವನು ತಾನಾಗಿ ಇರುತ್ತಾನೆ. ಎರುವವಳು ಸ್ತ್ರೀ ಆಗಬೇಕು, ಇದನ್ನು ಹೇರ್ತಿದ್ದಾನೆ, ಹಾಗಾಗಿ ಅವನು ಸ್ತ್ರೀ ಹೌದು. ಮತ್ತೆ ಪ್ರಾಕೃತವಾದ ದೇಹಗಳು ಅದಿಲ್ಲ ಅವನಲ್ಲಿ, ಅದರಿಂದ ಅವನು ಸ್ತ್ರೀಯೂ ಅಲ್ಲ. ಪಾಂಚಭೌತಿಕವಾದ ದೇಹಗಳ ವ್ಯವಸ್ಥೆಗಳು ಇಲ್ಲದೇ ಇರೋದ್ರಿಂದ ಮತ್ತೆ ನಪುಂಸಕಂತೂ ಅಲ್ಲವೇ ಅಲ್ಲ. ಆದರೆ ಯಾವುದೇ ಧರ್ಮಗಳು ಅವನಲ್ಲಿ ಇರುವುದಲ್ಲ ಹೇಳಲಿಕ್ಕೋಸ್ಕರ ಬ್ರಹ್ಮ ಶಬ್ದದಿಂದ ನಪುಂಸ ಶಬ್ದದಿಂದ ಕರೀತಾರೆ. ಅವನು ಸಂಸ್ಕೃತ ಸಾಹಿತ್ಯದಲ್ಲೇ ಶಬ್ದಗಳು ಜಾತಿಯನ್ನು ಹೇಳುವುದಿಲ್ಲ, ಒಟ್ಟಾರೆ ಶಬ್ದಗಳಿರ್ತವೆ.
ಇಲ್ಲಾದ್ರೆ ರಸ್ತೆಯು ಹೆಣ್ಣಾಗಬೇಕಾ ವೀತಿ ಅಂತ ಹೇಳಿದ್ರೆ ಅದರಿಂದ ಶಬ್ದಕ್ಕಿರತಕ್ಕಂಥ ಲಿಂಗ ವ್ಯವಸ್ಥೆ ಅದು ವಸ್ತುವಿನ ಮೇಲೆ ನಿರ್ಬಂಧಿತವಾಗಿ ಸಂಸ್ಕೃತದ ಸಾಹಿತ್ಯದಲ್ಲಿ ಇಲ್ಲ, ಸಂಸ್ಕೃತ ವ್ಯಾಕರಣದಂತೆ ಇಲ್ಲ. ಹಾಗಾಗಿ ದೇವರನ್ನು ನಾವು ನಪುಂಸ ಶಬ್ದದಲ್ಲಿ ಹೇಳಲಿಕ್ಕೆ ಬ್ರಹ್ಮ ಶಬ್ದದಿಲ್ಲ. ಅವನಿಗೆ ಪುರುಷ ಮತ್ತೆ ಸ್ತ್ರೀ ಸಹಜವಾಗಿರತಕ್ಕ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ ಹೇಳಲಿಕ್ಕೆ ಹಾಗೆ ಹೇಳು. ಭಗವಂತ ದುಃಖಾತೀತ, ಬಾಕ್ಯವಾದ ದುಃಖ. ಹೇಗೆ ದೇವರು ಸುಖಾತೀತ ಹೇಳಿದ್ರು ನೀವು, ಅದುಃಖವ ಸುಖಂ ಅಂತ. ಹೌದು, ದೇವರಿಗೆ ಸುಖ ಇಲ್ಲ ಅಂದ್ರೆ ವೈಷಯಿಕವಾದದ್ದಲ್ಲ, ವಸ್ತುನಿಷ್ಠವಾದದ್ದಲ್ಲ, ಸಹಜವಾಗಿರುವಂತ. ಅವನ ಬಾಯಿ ಬರುವಾಗಲೇ ನಗುವಂತೆ ಬಂದಿದೆ ಹೇಳಿದಾಗೆ, ಯಾರನ್ನು ನೋಡಿ ನಗಬೇಕಾಗಿಲ್ಲ. ದ್ರೌಪದಿ ವಿಷಯದಲ್ಲಿ ಅದನ್ನು ಉಲ್ಲೇಖ ಮಾಡಿತು. ಹಾಗೆ ಭಗವಂತ ಪ್ರಾಕೃತವಾದ ಯಾವುದೇ ದುಃಖಗಳಿಗೆ ಸುಖಗಳಿಗೆ ಬದ್ಧನಲ್ಲ. ಹೊರಗಿನಿಂದ ಯಾವುದರಿಂದ ಅವನು ಸುಖ ಆಗುವುದಿಲ್ಲ, ಸುಖವಲ್ಲ ನಾವು ಹೇಳುವಾಗಿಲ್ಲ. ಅದನ್ನು ಅದುಃಖಂ ಅಸುಖಂ ಬ್ರಹ್ಮ ಭೂತಭವ್ಯ ಭವಾತ್ಮಗಂ ಆದ ಬರುವ ಇರುವ ಎಲ್ಲರಿಗೂ ಸಹ ಅವನು ಬಿಂಬನಾಗಿದ್ದಾನೆ. ಅವರವರಿಗೆ ಸಂಬಂಧಪಟ್ಟಂತೆ ಅವರವರ ಬಿಂಬನಾಗಿ ಜೀವನಿಗೆ ನೆಲೆಗೊಂಡಿದ್ದಾನೆ ಭಗವಂತ ಎನ್ನುವ ವಿಶೇಷಾಂಶವು ಆತ್ಮಜ್ಞಾನದಲ್ಲಿ ಅಡಗಿದೆ. ಹಾಗೆ ಇಲ್ಲಿ ಆತ್ಮಕ ಶಬ್ದವನ್ನಾಗಿತ್ತು. ಇದನ್ನು ಬಹಳ ಚೆನ್ನಾಗಿ ನೈತದ್ವಾ ಜ್ಞಾತ್ವ ಪುಮಾನ್ ಸ್ತ್ರೀವ ಪುನರ್ಭವ ಮಾಪ್ನುತೆ, ಇದನ್ನು ತಿಳ್ಕೊಂಡ್ರೆ ಹೆಣ್ಣಾಗಲಿ ಗಂಡಾಗಲಿ ಇರುವರಿಗೂ ತಿಳ್ಕೊಳ್ಳೋ ಅಧಿಕಾರ ಇದೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ಬಂದಿತ್ತು. ಆದ್ದರಿಂದ ಅವರು ಕೇಳಿಕೊಳ್ಳಿಕ್ಕೆ ಬರ್ತದೆ, ಅರ್ಥ ಮಾಡಲಿಕ್ಕೆ ಆಗ್ತದೆ. ಇವೆಲ್ಲ ಭಾರತದ ಕ್ರಮಗಳು. ಪ್ರತಿಯೊಬ್ಬರು ಯಾರೂ ಸಹ ಈ ಪ್ರಕಾರವಾಗಿ ಚಿಂತನೆ ನಡೆಸ್ತಾರೆ, ಅವರು ಖಂಡಿತವಾಗಿ ಮತ್ತೆ ಹುಟ್ಟಿ ಬರುವುದಿಲ್ಲ, ಭಗವಂತನನ್ನು ಪಡಿತಾನೆ ಎನ್ನುವುದು ಸತ್ಯ ಅಂತ ಚಿಂತನೆಯನ್ನು ಕೊಟ್ಟರು ಅವರು. ವಾಸ್ತವವಾಗಿ ಸ್ವಭಾವ ಪ್ರತಿಪತ್ತ್ಯರ್ಥಂ ಯತದ್ ಧರ್ಮಂ ವಿಧೀಯತೆ. ಈ ಧರ್ಮ ಹೇಳಿದ್ದೆ ಯಾಕೆ ಅಂದರೆ ದೇವರನ್ನು ಕಾಣಲಿಕ್ಕೆ, ಅವನನ್ನು ಹೊರಗೆ ಹಾಕಿಕೊಳ್ಳಲಿಕ್ಕೆ, ಅನುಭವವನ್ನು ಪಡೀಲಿಕ್ಕೋಸ್ಕರ. ಸ್ವಭಾವ ಸ್ವಾಖ್ಯಭಾವ ಜೀವನಿಗೆ ಅವನದ್ದೇ ಆಗಿರತಕ್ಕ ಏನೊಂದು ಧರ್ಮ ಇದೆ, ಅದನ್ನು ಕಾಣಲಿಕ್ಕೋಸ್ಕರವನು ಈ ಸಾಧನೆಯನ್ನು ಮಾಡಬೇಕು, ಈ ಧರ್ಮವನ್ನು ಆಚರಿಸಬೇಕು. ಹೊರಗೆ ಬರಬೇಕು, ತಾನು ಯಾರು ಅಂತ ತಿಳ್ಕೊಳ್ಬೇಕು. ಆತ್ಮ ಪರೋಕ್ಷ, ಆ ನಂತರ ಪರಮಾತ್ಮ ತಾನು ಪ್ರತಿಬಿಂಬ ಅಂತ ಗೊತ್ತಾಗಿ ಇದು ಒರಿಜಿನಲ್ ಅಲ್ಲ, ಇದರ ರಿಪ್ಲಿಕೇಶನ್, ಇದು ರಿಫ್ಲೆಕ್ಟ್ ಆದದ್ದು ಒರಿಜಿನಲ್ ಅಂತ ಮೊಗ್ಗ ತೋರಿಸಿದಾಗ ಪ್ರಧಾನನಾದ ಭಗವಂತನನ್ನು ಆದ ಉಳಿದ ದೇವರ ಕರ್ತಗಳ ಮಾಧ್ಯಮದಿಂದಾಗಿ ಮತ್ತೆ ಕಾಣಲಿಕ್ಕೆ ಬರ್ತದೆ. ಕಾಣಬೇಕಾದ್ದು ಅವನನ್ನು ಅವನು ಕಾಣಬೇಕಾದ್ದು. ಪರಸ್ವರಿರುದ್ಧಾಮಿತ ನಾವು ಚತುಷ್ಟಮ ಹೇಳಿದಾಗೆ ಸುಖಪೂರ್ಣನಾದ ಭಗವಂತನನ್ನು ತಿಳ್ಕೊಳ್ಬೇಕು. ಅವನ ಧರ್ಮದೆಡೆಗೆ ಅವನ ರೂಪದೆಡೆಗೆ ಅವನ ಇರುವಿಕೆಯೆಡೆಗೆ ಅವನು ತನ್ನ ಮನಸ್ಸನ್ನು ಓಡಿಸಲಿಕ್ಕೆ ಉಂಟು. ಅದನ್ನು ಚಿಂತನೆಯಲ್ಲಿ ತಂದರು ಅವರು ವಾಸ್ತವವಾಗಿ. ಹೀಗೆ ಸ್ವಭಾವ ಪ್ರತಿಪತ್ತ್ಯರ್ಥಂ ಯದ ಧರ್ಮಂ ವಿಧೀಯತೆ. ಹೀಗೆ ವೇದವ್ಯಾಸರು ಹೇಳ್ತಾರೆ, ನಾನು ನಿನಗೆ ಎಲ್ಲರ ಅಭಿಪ್ರಾಯಗಳನ್ನು ಹೇಳಿದ್ದೇನೆ. ಯಥಾ ಮತಾನಿ ಸರ್ವಾಣಿ, ಯಾರ್ಯಾರದ್ದೇನೇನೆಲ್ಲೆಲ್ಲ ವಿಷಯಗಳಿರ್ತದೋ ಅದನ್ನೆಲ್ಲ, ಅದಲ್ಲ ಅದು ಹೀಗೆ, ಇದಲ್ಲ ಅದಷ್ಟು ಅಂತ ಹೇಳಿಕೊಂಡು ತಾರ್ಕಿಕವಾಗಿ ಅದನ್ನೆಲ್ಲ ನಿನಗೆ ನಾನು ತಿಳಿಸಿದ್ದೇನೆ. ತಥೇತಾನಿ ಯಥಾ 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 ತಥ, ಇದ್ದದ್ದಲ್ಲ ಅಲ್ಲಲ್ಲಿ ಕೆಲವು ಮಾತುಗಳನ್ನು ಉಲ್ಲೇಖ ಮಾಡಿದ್ದೇನೆ. ಕಥಿತಾನಿ ಮಯಾ ಪುತ್ರ ಭವಂತಿನ ಭವಂತೀಶ, ಅವುಗಳಲ್ಲಿ ಕೆಲವು ಸ್ವಾರಸ್ಯಗಳಾಗಿ ಕೆಲವು ಸ್ವಾರಸ್ಯಗಳಾಗಿಲ್ಲ, ಕೆಲವು ಹೌದು ಕೆಲವಲ್ಲ, ಕೆಲವು ಇರ್ತದೆ ಕೆಲವು ಇರುವುದಿಲ್ಲ, ಎರಡು ಸಹ ಅನ್ನೋ ನೆಲೆಯಲ್ಲಿ ಅನೇಕರ ಮತ ಆಕೂತಗಳನ್ನು ಅವರ ಯೋಚನೆಗಳನ್ನೆಲ್ಲ ನಾನು ತಿಳಿಸಿದ್ದೇನೆ ಅಂತ. ಅದರಲ್ಲಿ ಪ್ರಧಾನವಾದ ಚಿಂತನೆ ಭಗವಂತನನ್ನು ನೇರವಾಗಿ ಅನುಭವಿಸುವಂಥದ್ದು, ಪ್ರತ್ಯೇಕವಾಗಿ ಅವನ ಇರುವನ್ನು ಇಷ್ಟಪಡುವಂಥದ್ದು ಅನ್ನೋ ಅರ್ಥ ಆಗುವ ಹಾಗೆ ಭಗವಂತನ ಬಗ್ಗೆ ಬಹಳ ಚಂದವಾಗಿ ಚಿಂತನೆಯನ್ನು ಕೊಟ್ಟರು ಅವರು. ವಾಸ್ತವವಾಗಿ ಯಾರು ತಿಳುವಳಿಕೆಯನ್ನು ತುಂಬಿಸಿಕೊಳ್ಳಲು ಇಷ್ಟಪಡ್ತಾರೆ, ಇಷ್ಟದಲ್ಲಿ ಬಂದಿರ್ತಾರೆ, ಅವರಿಗೆ ಕೊಡುವುದರಲ್ಲಿ ಅರ್ಥ ಉಂಟು ಅಂತ. ಅವನಿಗೆ ಮುಖ್ಯವಾಗಿ ಗುರುಗಳ ಮೇಲೆ ಮಾತ್ರ ಅಲ್ಲ, ಹೇಳಿಕೊಡುವವರ ಮೇಲೆ ಮಾತ್ರ ಅಲ್ಲ, ವಸ್ತುವಿನ ಮೇಲೂ ಆಸಕ್ತಿ ಬೇಕು. ಅವನಿಗೆ ಆಸಕ್ತಿಯಲ್ಲ ಪ್ರೀತಿ ಬೇಕು, ಪ್ರೀತಿಯಲ್ಲ ಅವನ ಮೇಲೆ ಗೌರವ ಭಕ್ತಿ ಬೇಕು. ತದ್ ಪ್ರೀತಿಯುಕ್ತೇನ ಗುಣಾನ್ವಿತೇನ ಪುತ್ರೇಣ ಸತ್ಪುತ್ರ ದಯಾನ್ವಿತೇನ ಪೃಷ್ಟೋಹಿ ಸಂಪ್ರೀತಿ ಮನಃ ಯಥಾರ್ಥಂ ಬ್ರೂಯಾತ್. ಹೇಗೆ
ಒಳ್ಳೆಯವನು ಕೇಳಿದಾಗ ಒಳ್ಳೆಯ ಸಂಗತಿಯನ್ನು ಅವನು ಹೇಳಬೇಕು. ಆಗ ಅನುಕೂಲಕ್ಕೆ ಆಗ್ತದೆ. ವಾಸ್ತವವಾಗಿ ದೇವರ ಮೇಲೆ ಅವನಿಗೆ ಪ್ರೀತಿ ಇದ್ದಾಗ, ಯಥಾ ದೇವೆ ತಥಾ ಗುರು, ಗುರುವಿನ ಮೇಲೆ ಅವನಿಗೆ ಭಕ್ತಿ ಇದ್ದಾಗ ಅವನಿಗೆ ಖಂಡಿತವಾಗಿ ಇದನ್ನೆಲ್ಲ ಹೇಳಬೇಕು. ಅದು ಮಗನಿಗಂತೂ ಹೇಳಲಿಕ್ಕೆ ಉಂಟು. ಅವನದನ್ನು ಕೇಳಲಿಕ್ಕೆ ತಯಾರಾದರೆ ಅಲ್ಲಿ ಅದರ ಮುಂದುವರಿಕೆ ನಿಂತಾಗ ಅವನಿಗಂತೂ ಖಂಡಿತವಾಗಿ ಹೇಳಲೇಬೇಕಾದ ಸಂಗತಿ ಅಂತ ವ್ಯಾಸರು ಮಗನಿಗೆ ಹೇಳಬೇಕಾದ ಸಂಗತಿ ಅಂತ ವ್ಯಾಸರು ಮಗನಿಗೆ ಹೇಳ್ತಾ ಇದ್ದಾರೆ. ತತ್ಪ್ರೀತಿಯುಕ್ತೇನ ಗುಣಾನ್ವಿತೇನ ಪುತ್ರೇಣ ಸತ್ಪುತ್ರ ದಯಾನ್ವಿತೇನ, ಮಗ ಕೇಳಬೇಕು, ಅವನ ಮೇಲೆ ಕರುಣೆಯಿಂದ ಅಪ್ಪ ಹೇಳಬೇಕು. ಪೃಷ್ಟೋ ಹಿ ಸಂಪ್ರೀತಿ ಮನ, ಖುಷಿಯಿಂದ ಹೇಳಬೇಕು. ಯಥಾರ್ಥ ಸತ್ಯ ಸಂಗತಿಯನ್ನು ಇದ್ದ ಹಾಗೆ ಮಗನಿಗೋಸ್ಕರ ಅವನ ಪ್ರೀತಿಯಿಂದ ಕೇಳಿದಾಗ ಪ್ರೀತಿಯನ್ನು ತೋರಿಸಿ ಹೇಳಬೇಕಾದ ಅವನ ಕರ್ತವ್ಯ. ಬ್ರೂಯಾ ಸುತಸ್ಯೇಹ ಯದುಕ್ತ ಮೇದತ್, ನಾನು ನಿನ್ಗೆ ಹೇಳಿದ್ನಲ್ಲ ಅದನ್ನೇ, ಈಗ ನೀನು ಒಳ್ಳೆ ಮಗ, ನಾನು ಹೇಳಿದ್ದೇನೆ ಅಂತ ವ್ಯಾಸರ ಚರಿತ್ರೆ. ವಾಸ್ತವವಾಗಿ ಗಂಧಾನ್ ರಸಾನ್ ನಾನುರುಂಧ್ಯಾತ್ ಸುಖಂ ವಾ ನಾಲಂಕಾರಾನ್ ಚಾಪ್ನಿಯಾತ್ ತಸ್ಯ ತಸ್ಯ. ಲೋಕದಲ್ಲಿ ವೈಭವಕ್ಕೆ ಹೋಗಬಾರದು ಅಂತ ಹೇಳ್ತಾರೆ ವ್ಯಾಸರು. ಅವಳು ನೋಡಿ, ದೃಪದನ ಮಡದಿ ಮಕ್ಕಳನ್ನು ಪಡಿಬೇಕು ಅಂತ ಹೋಮ ಮಾಡಿಸಿದಾಗ ಕರೆದಾಗ ಅವಿಸು ಪ್ರಾಶನಕ್ಕೆ ಬಾರದೆ ತಡ ಮಾಡಿದ್ದಕ್ಕೆ ಅವರೇನು ಮಾಡಿದರು? ಯಾಜೇನ ಶಪಿತಂ ದ್ರವ್ಯಂ ಅಂತ ಹೇಳಿಕೊಂಡು ಉಪಯಾಜೇನ ಮಂತ್ರಿತಂ ಹೇಳ್ತಾ ನಾವಿಬ್ಬರು ಮಾಡಿದ ಈ ಸೊತ್ತು ಇದು ಹಾಳಾಗುವುದಿಲ್ಲ ಹೇಳಿ ಅಗ್ನಿಗುಂಡಕ್ಕೆ ಹಾಕಿದ್ರು. ಅಲ್ಲಿಂದಲೇ ಒಂದು ಗಂಡು ಒಂದು ಹೆಣ್ಣು ಬಂತು. ಇವಳು ನಾಲಿತ್ತಂ ವೈ ಮಮ್ಮ ಮುಖಂ ಪುಣ್ಯಾನ್ ಗಂಧಾರ್ಮಿ ಬರ್ಮಿಚ ಅಂತ ಹೇಳ್ತಾ ಇದ್ದಾಳೆ. ನಾನಿನ್ನು ಪೌಡರ್ ಹಾಕ್ಲಿ ಆಗಲಿಲ್ಲ, ನಾನಿನ್ನು ಗ್ರೌಂಡ್ ಮಾಡಲಿಲ್ಲ, ಸ್ವಲ್ಪ ತಡ ಉಂಟು, ಕಾಯಿರಿ ಅಂತ ಹೇಳಿದ್ಲು. ಇವರು ಹೇಳ್ತಾರೆ, ಇಂದ್ರಿಯಗಳನ್ನು ಬೆರಗುಗೊಳಿಸುವಂತಹ ಚಿಂತನೆಗಳಲ್ಲಿ ಯಾವುದೇ ಹೊರಗಿನ ಪದಾರ್ಥಗಳಿಂದ ಅಲಂಕಾರಕ್ಕೆ ತೆರಳಬಾರದು. ಗಂಧಾನ್ ರಸಾನ್ ನಾನುರುಂಧ್ಯಾತ್, ತಿನ್ನುವಂಥದ್ದು, ಮೆರೆಯುವಂಥದ್ದು, ಅಥವಾ ಸುಖಂವ ನಾಲಂಕಾರಾನ್, ಬಹಳ ಚಂದವಾದಂಥ ಆಭರಣಗಳೆಲ್ಲ, ಅದೆಲ್ಲ ಬೇಡ ಮಾರಾಯ ಅಂತ, ಅಲ್ಲಿಗೆಲ್ಲ ಹೋಗಬೇಡ ಅಂತ. ಎಲ್ಲವನ್ನು ಬಿಟ್ಟು ಬರಲಿಕ್ಕೆ ಉಂಟು ಹೇಳಲಿಕ್ಕೋಸ್ಕರ ಅವರದರ ಬಗ್ಗೆ. ಅದರೊಟ್ಟಿಗೆ ಇದು ನಮ್ಮ ದೇಹದ ಮೇಲಿನ ವೈಭವ ಅಂತ ಆದರೆ, ನಮ್ಮ ಮಾನಸ ವ್ಯಾಪಾರದ ಮೇಲಿನ ವೈಭವದಂತೆ ಕೀರ್ತಿ, ಮಾನ, ಸನ್ಮಾನ ಇವೆಲ್ಲ ಇದರ ಬಗ್ಗೆ ಇಲ್ಲ. ಮಾನಂಚ ಕೀರ್ತಿಂಚ ಯಶಶ್ಚ ನೇಚ್ಛೇತ್. ಮೈಗೆ ವೈಭವ ಇಲ್ಲ, ಮನಸ್ಸಿಗೆ ವೈಭವ ಇಲ್ಲ. ಇದ್ಯಾವುದನ್ನು ಸವೈ ಪ್ರಚಾರ ಪಶ್ಯತೋ ಬ್ರಾಹ್ಮಣಸ್ಯ. ದೇವರನ್ನು ಕಾಣುವವನ ವ್ಯಕ್ತಿತ್ವ ಹೀಗಿರ್ತದೆ, ಹಂಬಲಿದ್ದವನಿಗೆ ಹೀಗಿರ್ತದೆ. ಅವನು ಬಾಕ್ಯವಾದ ಯಾವುದೇ ಆಡಂಬರಗಳಿಗೆ, ವ್ಯವಸ್ಥೆಗಳಿಗೆ ತನ್ನಗೆ ಬೇಕಾದ್ದನ್ನು ಮಾಡಿಕೊಳ್ಳಿಕ್ಕೆ ಹೋಗುವುದೇ ಇಲ್ಲ. ಒಟ್ಟಾರೆ ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡಿದ್ದಾನೆ. ಅದನ್ನೇ ಯಾವ ರೀತಿಯಲ್ಲಿ ತಾನು ಉಪಯೋಗಿಸಿಕೊಳ್ಳಬಹುದು ಎನ್ನುವುದನ್ನು ಬರೆದು ತಿಳಿದು ಹೇಳಬಹುದು ಅಷ್ಟೇ ಹೊರತು ಮತ್ಯಾವುದಕ್ಕೋಸ್ಕರವೂ ಆತ ಬಂದವನೆಲ್ಲ ಬರುವುದೂ ಇಲ್ಲ. ಈ ರೀತಿಯಾಗಿ ಇರುವವರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಬಹಳ ಚೆನ್ನಾಗಿ ಕಲಿಕೆಗೆ ಬಂದಾಗ ಕಲಿಕೆಯದ್ದೇ ಸಾಮಗ್ರಿಗಳು, ಅದೇ ನೀತಿ, ಅದೇ ವ್ಯವಸ್ಥೆ, ಅದರ ಆಚೆಗೆ ಅಲ್ಲ ಅನ್ನುವ ನೆಲೆಯಲ್ಲಿ ಅವರು ಚಿಂತನೆಯನ್ನು ಮುಂದುವರಿಸುವಂಥದ್ದು ಅಂತ. ಹೀಗೆ ದೇವರನ್ನು ಕಂಡವನ, ಕಾಣಬೇಕಾದವನ, ಅದರ ನೆಲೆಯಲ್ಲಿ ಹೋದವನ ಎಲ್ಲವನ್ನು ಪರಿತ್ಯಾಗ ಮಾಡಬೇಕಾದ ಕತೆ ಅಂತ ಹೇಳ್ತಾರೆ. ಹೀಗೆ ಸರ್ವಾನ್ ವೇದಾನ್ ಅಧೀತ, ಸಾಂಗೋಪವಾದ ವೇದಗಳನ್ನೆಲ್ಲ ಕಲಿಬೇಕು. ಶುಶ್ರೂಷು, ಕೇಳುವ ಇಚ್ಛೆಯಿಂದ ಕಲಿಬೇಕು, ಗುರು ಶುಶ್ರೂಷೆ ಮಾಡ್ತಾ ಕಲಿಬೇಕು. ಬ್ರಹ್ಮಚರ್ಯವಾನ್, ದೇಹದ ಧರ್ಮಗಳು, ಮಾನಸ ಧರ್ಮಗಳು ಅದು ಚೆನ್ನಾಗಿರಬೇಕು. ಭಗವಂತನೆಡೆಗೆ ಸರ್ವ ವ್ಯಾಪಾರ ನಿಷ್ಠನಾಗಿರಬೇಕು. ಹಾಗಿರುವಾಗ ಅವನು ಇದನ್ನೆಲ್ಲ ಪಡಿಲಿಕ್ಕಾಗ್ತದೆ. ಅವನಾಗ ಜ್ಞಾನೀಯ ಸರ್ವಭೂತಾನಾಂ ಸರ್ವವಿತ್, ಸರ್ವ ಒಂದು ದೃಷ್ಟಿಯಿಂದ ಅವನನ್ನು ನಾವು ಜ್ಞಾನಿ ಅಂತ ಹೇಳುತ್ತೇವೆ, ತಿಳಿದವನಂತೆ. ಹೀಗೆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುತ್ತಾನೆ, ತಿಳಿತಾನೆ, ತಿಳಿದು ಅದರಂತೆ ಬದುಕಲಿಕ್ಕೆ ನೋಡ್ತಾನೆ. ಸರ್ವಭೂತವಿತವನು, ಹಿಂದಿನದ್ದು ಮುಂದಿನದ್ದು, ಸರ್ವವಿತ್ ಸರ್ವಭೂತವಿತ್ ಅಂತ ಹಿಂದಿನದ್ದು ಮುಂದಿನದ್ದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಮರ್ಥನಾಗ್ತಾನೆ. ಸಮರ್ಥನಾಗಲಿಕ್ಕೆ ಆತ ಕಲಿಬೇಕಾಗ್ತದೆ. ಅವನು ಯಾವುದೇ ಸಹ ಬಯಕೆಗಳು ಸಾಯುವುದಿಲ್ಲ ಅವನ ಜೊತೆಯಲ್ಲಿ, ತಪ್ಪು ಕಲ್ಪನೆಗಳು ಅವಲ್ಲಿ ಇರುವುದಿಲ್ಲ, ಒಳ್ಳೆಯದರ ಜವನ್ನು ಹಾಳಾಗುವುದಿಲ್ಲ. ದೇವರೆಡೆಗೆ ಸಾಗಬೇಕಾದ್ದು ಸಾಗ್ತಾನೆ. ನಾಕಾಮೋಮನಿಗೆ ತೇಜಾತು ಎಂದು
ಯೋಚನೆ ಇಲ್ಲದೆ ಅಕಸ್ಮಾತ್ತಾಗಿ ಸಾಯುವ ಕಥೆಯೇ ಇಲ್ಲ ಅವನು. ಇಷ್ಟ ಬಂದಷ್ಟು ಸಮಯ ಭಗವಂತ ಎಚ್ಚರಕ್ಕೋಸ್ಕರ ತನ್ನ ಬದುಕನ್ನು ಹಸನು ಮಾಡಿಕೊಳ್ಳುತ್ತಾನವನು. ನತೆಯನ್ನು ನಚವೈದ್ವಿಜಃ. ಹಾಗಾಗಿ ಬೇರೆ ಯಾವುದೋ ರೀತಿಯಿಂದಾಗಿ ಅವನು ತನವನ್ನು ಉಳಿಸಿಕೊಳ್ಳಿಕ್ಕಾಗುವುದಿಲ್ಲ. ಬ್ರಾಹ್ಮಣ ಆಗುವುದು ಬ್ರಹ್ಮ ಅಣತಿಯೇ. ಭಗವಂತನೆಡೆಗೆ ಸಂಚಾರ ಮಾಡಿದರೆ ಮಾತ್ರ ಮನಸಾರೆ ಕೃತಿಯಲ್ಲಿ ಮಾತಿನಲ್ಲಿ ಬಗೆ ಯಜ್ಞ ದಕ್ಷಿಣ ದಾನಗಳನ್ನು ಮಾಡಿದ್ದೇನೆಂದರೆ ಅದೆಲ್ಲ ವ್ಯರ್ಥ, ದೇವರೆಡೆಗೆ ಬರುವುದಿಲ್ಲ ಅಂದ್ರೆ ಅವರು ಇಷ್ಟಿಷ್ಟ ವಿವಿಧಾ ಪ್ರಾಪ್ಯ ಕ್ರತೋನ್ನು ಚೈವಾಪ್ತ ದಕ್ಷಿಣಾ. ಒಳ್ಳೆ ಯಜ್ಞಗಳನ್ನೆಲ್ಲ ಖಂಡಾಪಟ್ಟೆ ದಾನ ದಕ್ಷಿಣೆಗಳಿಂದ ಮಾಡಿದ್ದಾನೆಂದರೆ ಪ್ರಾಪ್ನೋತಿ ನೈವ ಬ್ರಾಹ್ಮಣ್ಯಂ. ಇದರಿಂದ ಅವನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳುವುದಿಲ್ಲ. ಹೊರಗಿನ ಕರ್ಮಾಟೋಪಗಳಿಂದಾಗಿ ದೊಡ್ಡ ಜನ ಆಗುವುದಲ್ಲ ಅವನು. ಅವಿಜ್ಞಾನಾತ್ ಕದಂಚನ. ದೇವರ ಎಚ್ಚರ ಇಲ್ಲದೆ, ವಿಜ್ಞಾನ ಅಂದರೆ ವಿಷ್ಣು ಜ್ಞಾನ, ಭಗವಂತನ ಅರಿವು ಇಲ್ಲದೆ ಇದ್ದರೆ ಅವನು ಯಾವ ಕಾಲದಲ್ಲಿ ಬ್ರಾಹ್ಮಣ ಅನಿಸುವುದಿಲ್ಲ. ಜ್ಞಾನದಿಂದಲೇ ಬ್ರಾಹ್ಮಣ, ವೇದದ ಚಿಂತನೆಯಿಂದಲೇ ಅವನು ವಿಪ್ರನಾಗುವ ಹಾಗೆ. ಮತ್ಯಾವುದರಿಂದಲ್ಲ. ದಾನ ದಕ್ಷಿಣೆ, ಯಜ್ಞಯಾಗ, ಮತ್ತೊಂದಿನ್ನೊಂದು ಯಾವ ಕರ್ಮವೂ ಅವನನ್ನು ಉದ್ಧಾರ ಮಾಡುವುದಿಲ್ಲ. ಯಾವುದೆಲ್ಲ ಬ್ರಾಹ್ಮಣ ಕರ್ಮ ಮಾಡಬಹುದು ಅಂತ ಹೇಳಿದ್ದಷ್ಟೇ ಹೊರತು ಅದು ಮಾಡಿದ್ರಿಂದ ಬ್ರಾಹ್ಮಣ ಬರ್ತದೆ ಹೇಳಿದ್ದಲ್ಲ. ಯುದ್ಧದಲ್ಲಿ ಓಡದೇ ಇರುವುದು ಕ್ಷತ್ರಿಯನ ತನ ಅಂತ ಹೇಳಿದ ತಕ್ಷಣ ಯುದ್ಧದಲ್ಲಿ ಓಡದೇ ಇರುವುದರಿಂದ ಕ್ಷತ್ರಿಯನಾಗಿ ಬಿಡ್ತಾನೆ ಹೇಳುವುದೇ ಅಲ್ಲ. ಯುದ್ಧವೇ ಬಾರದವನ ಪ್ರಕರಣ ನಮ್ಮ ಇದ್ರೆ ಅವನು ಕ್ಷತ್ರಿಯನಾಗದೆ ಸತ್ತ ಅಂತ ಹೇಳುವುದ? ಹಾಗೆ ಕ್ರಮ. ಯದಾನ ಕುರುತೆ ಭಾವಂ ಸರ್ವಭೂತೇಶು ಪಾಪಕಂ. ಯಾರನ್ನು ನೋಯಿಸ್ಲಿಕ್ಕಿಲ್ಲ, ಯಾರನ್ನು ಹೆದರಿಸಲಿಕ್ಕಿಲ್ಲ, ಯಾರನ್ನು ದ್ವೇಷಿಸಲಿಕ್ಕಿಲ್ಲ, ಯಾರನ್ನು ಅಸೂಯೆ ಪಡುವಂತಿಲ್ಲ. ಹಾಗೆ ಮಾಡಿಕೊಂಡು ಪಾಪಿ ಅಲ್ಲ ಅಂತ ಆಗಿಕೊಂಡಾಗ ಅವನು ಹೇಗೆ ಕರ್ಮಣ ಮನಸ ವಾಚ, ಬಾಯಲ್ಲಿ ಮನಸ್ಸಿನಲ್ಲಿ ಕೃತಿಯಲ್ಲಿಯೂ ಯಾವುದರ ಮೇಲೆ ಹಾಗೆಯೇ ಇಲ್ಲ ಅಂಥವನಿಗೆ ಯಾರು ಹಾಗೆಯೂ ಮಾಡುವುದಿಲ್ಲ. ಅವನನ್ನು ಯಾರು ಘಾಸಿ ಮಾಡುವುದಿಲ್ಲ, ಅವನಿಂದಲೂ ಯಾರು ಘಾಸಿ ಇಲ್ಲ. ಅವನು ಯಾರನ್ನು ದ್ವೇಷಿಸುವುದಿಲ್ಲ, ಅವನನ್ನು ಯಾರು ದ್ವೇಷಿಸುವುದಿಲ್ಲ. ಅವನು ಯಾರೆಂದರೆ ಹೆದರಿಕಿಲ್ಲ, ಅವನು ಯಾರನ್ನು ಹೆದರಿಸುವುದಿಲ್ಲ. ಅವನು ಯಾರ ಮೇಲೂ ಹಿಂಸೆಯನ್ನು ತಾಳಿಸುವುದಿಲ್ಲ, ಅವನಿಗೆ ಹಿಂಸೆ ಬರುವುದಿಲ್ಲ. ಈ ರೀತಿಯಾಗ ಭಾವ ಬದುಕಿನಲ್ಲಿ ವಿಭೂತಿಯಾಗಿ ನಿಂತವನು ನಿಜವಾಗಿ ಬ್ರಹ್ಮ ಸಂಪದ್ಯತೆ ತದ. ಅವನು ಪೂರ್ಣನಾಗ್ತಾನೆ, ದೇವರೆಡೆ ಸಾಗ್ತಾನೆ, ತನ್ನತನವನ್ನು ಪರಿಪೂರ್ಣಗೊಳಿಸ್ತಾನೆ, ಭಗವಂತನನ್ನು ಪಡಿತಾನೆ. ಇದೇ ಇಲ್ಲಿಂದ ಹೊರಡೋದು. ಗಾಮ ಬಂಧನ ಮುಕ್ತೋಯಿ ಬ್ರಹ್ಮಭೂಯಾಯ ಕಲ್ಪತೆ. ಬಂಧನ ಯಾವುದು ಕೇಳಿದರೆ ಆಸೆಯ ಬಂಧನವೇ ಬಂಧನ, ಕಾಮವೇ ಬಂಧನ, ಬಯಕೆಯೇ ಬಂಧನ, ಬೇಕುಗಳೇ ಬಂಧನ. ಬೇಕು ಅಂದ ತಕ್ಷಣ ಇನ್ನು ಬೇಕಾಗ್ತದೆ, ಮತ್ತು ಬೇಕಾಗ್ತದೆ. ಚಿತ್ರದಲ್ಲಿ ನೋಡಿರ್ತಾನೆ, ಅದು ಜೀವಂತ ಬೇಕು ಅನಿಸ್ತದೆ. ಜೀವಂತ ನೋಡ್ತಾನೆ, ಮುಟ್ಟಿ ನೋಡಬೇಕು ಅನಿಸ್ತದೆ. ಮುಟ್ಟಿದ ನಂತರ ಅದನ್ನು ಕುಟ್ಟಿ ಹುಡಿ ಮಾಡಿ ಸಾಯಿಸಿಯೇ ಮತ್ತೆ ತನ್ನ ಅನುಭವವನ್ನು ತೀರಿಸಿಕೊಳ್ತಾನೆ. ಇಂಥ ಎಷ್ಟು ಹೆಣಗಳು ಬಿದ್ದಿರುವುದಿಲ್ಲ, ಎಷ್ಟು ಸ್ಥಳಗಳಲ್ಲಿ ಇಂತಹ ಅಧರ್ಮಗಳು ತಾಂಡವಾಡುವುದಿಲ್ಲ. ಹೇಗಿರ್ತದೆ? ಇದೇ ಆಸೆಗಳ ಬೆನ್ನ ಹಿಂದೆ ಹೋದಾಗ ಅವನ ತಾಣಗಳು ಎಷ್ಟೆಲ್ಲ ಕೆಡ್ತವೆ ಎನ್ನುವುದನ್ನು ತೋರಿಸಿಕೊಡ್ತಾರೆ. ಅದನ್ನು ಮತ್ತೆ ಉಳಿಸಿಕೊಳ್ಳುವ ಬಗೆಯನ್ನು ನೋಡ್ತಾನೆ. ಆದ್ರಿಂದ ಕಾಮತೋ ಮುಚ್ಯಮಾನಸ್ತು ಧುಮಾಭ್ರಾದಿವ ಚಂದ್ರಮ. ಚಂದ್ರನಿಗೆ ಹೊಗೆ ಅಡ್ಡ ಬಂದರೆ ಚಂದ್ರ ಕಾಣುವುದಿಲ್ಲ, ಮೋಡ ಮರೆಯಾದರೆ ಚಂದ್ರ ಕಾಣುವುದಿಲ್ಲ. ಹಾಗೆ ಹತ್ತಿರದ ಧೂಮಗಳು, ದೂರದ ಮೋಡಗಳು ಅಡ್ಡಾದ ಚಂದ್ರನಿಗೆ ಕಾಣಿಸುವುದಿಲ್ಲವೋ ಹಾಗೆ ಬಯಕೆಗಳು ಅಡ್ಡಾದಾಗ ಹತ್ತಿರದಲ್ಲಿಯೂ ನಮಗೇನು ಕಾಣುವುದಿಲ್ಲ, ದೂರದಲ್ಲಿ ಏನು ಕಾಣುವುದಿಲ್ಲ. ದೂರದ ದೇವರು ಮರೆಯಾಗ್ತಾನೆ, ಹತ್ತಿರದ ನಾವು ಕಳ್ಕೊಳ್ಳುತ್ತೇವೆ. ಹೀಗಾಗಿ ವಿರಜಾಹ ಕಾಲವಾಕಾಂಕ್ಷ, ವಿಶೇಷವಾಗಿ ಎಲ್ಲ ದೋಷಗಳಿಂದ, ರಾಜಸ ತಾಮಸ ದೋಷಗಳಿಂದ ದೂರನಾಗಿ ಧೀರೋ ಧೈರ್ಯೇಣ ವರ್ತತೆ. ಧೈರ್ಯವಾಗಿ ಆತ ನಿಂತರೆ ಬಹಳ ದೂರಿಯಾಗಿ ಬದುಕ್ತಾನೆ. ಹೀಗೆ ಒಂದು ಬಹಳ ಸುಂದರವಾದಂತಹ ಚಿಂತನೆಯ ಸಾಮ್ರಾಜ್ಯವನ್ನು ಉಲ್ಲೇಖ ಮಾಡುತ್ತಾರೆ. ಅಂತ ಅವನ ಬಯಕೆಗಳಿಗೆ ಕಥೆಯೇನು ಅನ್ನುವುದರ ವಿಷಯದಲ್ಲಿ ಮತ್ತೆ ಒಂದು ಕೃಷ್ಣನ ಗೀತೆಯ ಚಿಂತನೆಗೆರೆಯೊಂದಿಗೆ ವ್ಯಾಸರು ಮುಂದುವರಿಸ್ತಾರೆ. ಮತ್ತೆ ಕೇಳುವಾಗ ಶ್ರೀಕೃಷ್ಣ ನಾರಾಯಣ ನಾರಾಯಣ.